ವರ್ಷಗಳ ಬಳಿಕ ಮಂಡ್ಯದಲ್ಲಿ ಡಿಸೆಂಬರ್ 20, 21, 22ರಂದು 3 ದಿನಗಳ ಕಾಲ ಜರುಗಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಲು ಎಲ್ಲರ ಸಹಕಾರ, ಬೆಂಬಲ ಅತ್ಯವಶ್ಯಕ ಅಂತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಚೆಲುವರಾಯಸ್ವಾಮಿ ಅವರು ಹೇಳಿದರು. ನಗರದ ಹೊರವಲಯದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಮಂಡ್ಯ ಜಿಲ್ಲೆಯ ಸಾಹಿತಿಗಳ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವರು, ಮಂಡ್ಯದ ಆತಿಥ್ಯ ಸತ್ಕಾರವನ್ನು ಎಲ್ಲರೂ ನೆನೆಯಬೇಕು. ಆ ನಿಟ್ಟಿನಲ್ಲಿ ಸಮ್ಮೇಳನ ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. 100ಕ್ಕೆ 100ರಷ್ಟು ನಿಮ್ಮೆಲ್ಲರ ಸಹಕಾರದಿಂದ, ಪ್ರೀತಿ ವಿಶ್ವಾಸದಿಂದ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಭರವಸೆ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಹೋಗೋಣ. ಇಲ್ಲಿ ಹಾವೇರಿ ಅಥವಾ ಇನ್ನೊಂದು ಕಡೆ ಏನೇ ಆಗಿರ್ಬೋದು, ಮಂಡ್ಯಕ್ಕೆ ಒಂದು ವೈಶಿಷ್ಟ್ಯತೆ ಇದೆ. ಮಂಡ್ಯನ ಮುಂದೆ ರೆಫರೆನ್ಸ್ ಮಾಡುವಂಥ ರೀತಿಯಲ್ಲೇ ಮಾಡಬೇಕು ಅನ್ನೋದೇ ಇದೆ. ಅಥವಾ ಯಾರೇ ಮಾತಾಡಿದ್ರು ಹಾವೇರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ಮಾತಾಡಿದರೆ ವಿನ ನಾವು ಬೇರೆಯವ್ರಿಗೆ ಮಾದರಿ ಆಗಬೇಕು ಅಂತ ಎಲ್ಲೂ ಹೇಳಿಲ್ಲ, ಎಲ್ಲೂ ಮಾತನಾಡಿಲ್ಲ. ಮತ್ತು ಈಗ ಭಾಳಷ್ಟು ಜನ ನಾವು ಸ್ವಾಗತ ಸಮಿತಿನಲ್ಲಿದ್ದೀವಿ. ಸ್ವಾಗತ ಸಮಿತಿ ನಾನೇ ಅಧ್ಯಕ್ಷನಾಗಿದ್ದೀನಿ. ಸೊ ನನ್ನನ್ನು ಜೊತೆ ಚರ್ಚೆ ಮಾಡದೆ ಜಿಲ್ಲಾಧಿಕಾರಿಗಳಾಗಲಿ, ಶಾಸಕ ಸ್ನೇಹಿತರುಗಳಾಗಲಿ, ಪರಿಷತ್ತಿನ ಕೇಂದ್ರದ ಅಧ್ಯಕ್ಷರಾಗಲಿ ಇಲ್ಲಿವರೆಗೆ ಯಾವ ಕಾರ್ಯಕ್ರಮಕ್ಕೂ ತೀರ್ಮಾನಕ್ಕೆ ಹೋಗಿಲ್ಲ. ಅದೊಂದು ಸ್ಪಷ್ಟತೆಯನ್ನು ನಿಮ್ಮ ಮುಂದೆ ಇರಲಿ. ಸುಮ್ಮನೆ ನೀವು ಸಹ ಏನೇನೋ ಅನ್ಕೊಳ್ಳೋದು ಬೇಡ. ನಮಗೆ ಹೌದು ಹಲವಾರು ಒತ್ತಡಗಳಿದೆ, ಹಲವಾರು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಮಧ್ಯದಲ್ಲಿ ಇವತ್ತು ನಮ್ಮ ದಿನೇಶ್ ಗೂಳಿಗೌಡರಿಗೆ ನಾನು ಹೇಳಿದ್ದೆ, ನೋಡಪ್ಪ ನನಗೆ ಸಮಯ ಸಂದರ್ಭ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ತುಂಬ ಕೆಲಸದ ಮತ್ತು ಸರ್ಕಾರದ ಮತ್ತು ನಮ್ಮ ಜವಾಬ್ದಾರಿಗಳು ಜಾಸ್ತಿ ಬತ್ತನೇ ಇದೆ ದಿವಸ. ಅದರಿಂದ ನೀನು ಜಿಲ್ಲಾಧಿಕಾರಿಗಳ ಜೊತೆ ಕೋಆರ್ಡಿನೇಟ್ ಮಾಡಿ ಏನೇನನ್ನು ಗಮನಿಸಬೇಕು, ಏನೇನು ವಿಚಾರವನ್ನು ನನ್ನ ಗಮನಕ್ಕೆ ತರಬೇಕು, ಎಲ್ಲೆಲ್ಲಿ ಏನಾದರೂ ತೊಡಕಿದ್ರೆ ನನಗೆ ಹೇಳಬೇಕು ಅನ್ನೋ ಜವಾಬ್ದಾರಿಯನ್ನು ನಾನೇ ಕೊಟ್ಟಿದ್ದೀನಿ. ಮಂಡ್ಯ ಜಿಲ್ಲೆ ಸಾಂಸ್ಕೃತಿಕವಾಗಿ ಶ್ರೀಮಂತ ಜಿಲ್ಲೆ. ಸಮ್ಮೇಳನದಲ್ಲಿ ಜಿಲ್ಲೆಯ ಸಾಂಸ್ಕೃತಿಕ ಶ್ರೀಮಂತ ಪರಂಪರೆ ಬಿಂಬಿಸಬೇಕು. ರಾಜ್ಯ ಮಟ್ಟದಲ್ಲಿ ಮಂಡ್ಯ ಜಿಲ್ಲೆ ಪ್ರತಿನಿಧಿಸಬೇಕು ಅಂತ ಬಹುಮುಖಿ ಚಿಂತಕರು, ಬರಹಗಾರರಾದ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಹೇಳಿದರು. ಪ್ರಧಾನ ವೇದಿಕೆಯಲ್ಲಿ ಚರ್ಚೆಯಾಗಿ ಗಮನವನ್ನು ಸೆಳೆಯಬೇಕಾಗಬೇಕು. ಮೂರನೇದು, ಅನುವಾದ ಕ್ಷೇತ್ರದಲ್ಲಿ ನಾವು ಮಾಡಿರುವ ಸಾಧನೆ ಇದೆಯಲ್ಲ, ಮಂಡ್ಯ ಜಿಲ್ಲೆ ಬಹಳ ದೊಡ್ಡದು. ಹಾಗೆ ನೋಡಿದರೆ ಹೊಸಗನ್ನಡ ಕಾವ್ಯ ಪರಂಪರೆ ಶುರುವಾಗಿದ್ದರೆ BM ಶ್ರೀಕಂಠಯ್ಯನವರಿಂದ. ಸೊ ಆಧುನಿಕ ಕಾವ್ಯ ಅವರು ಮಂಡ್ಯ ಜಿಲ್ಲೆಯವರು. ಸೊ ಹೀಗಾಗಿ ಶ್ರೀಕಂಠೇಶ್ ಗೌಡರು ಆ ಕಾಲಕ್ಕೆ ಶೇಕ್ಸ್ಪಿಯರ್ನ ಅನುವಾದಗಳನ್ನೆಲ್ಲ ಮಾಡಿದರು. ಹೀಗಾಗಿ ನಾವೇನು ಮಾಡಬೇಕು ಅಂದರೆ ಅನುವಾದದ ಬಗ್ಗೆ, ಯಾಕೆಂದರೆ ಇದುವರೆಗೆ ಜಾನಪದದ ಬಗ್ಗೆ ಆಗಲಿ, ಯಕ್ಷಗಾನದ ಬಗ್ಗೆ ಆಗಲಿ, ಅನುವಾದ ಸಾಹಿತ್ಯದ ಬಗ್ಗೆ ಆಗಲಿ ಗೋಷ್ಠಿಗಳು ಸಂಪೂರ್ಣ ಪ್ರಮಾಣದಲ್ಲಿ ನಡೆದೇ ಇಲ್ಲ. ಪ್ರೊಫೆಸರ್ ಕೃಷ್ಣೇಗೌಡ ಮಾತನಾಡಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡಬೇಕಿದೆ. ಸರ್ಕಾರದ ಸಹಕಾರ, ಸಹಭಾಗಿತ್ವ, ಸಮನ್ವಯತೆ, ಸಮಾಲೋಚನೆ ಮುಖ್ಯ. ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಜಿಲ್ಲಾಡಳಿತ ಅತಿ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೆ. ಸಮ್ಮೇಳನದ ಯಶಸ್ವಿಗೆ ಎಲ್ಲರ ಸಹಕಾರ, ಬೆಂಬಲ ಮುಖ್ಯ. ನಮ್ಮ ಭಿನ್ನಾಭಿಪ್ರಾಯಗಳಿದ್ರು ನಾವು ಬೇರೆ ಭಾಷೆಯಲ್ಲಿ ಮಾತಾಡ್ತೀವಿ, ಜನ ಬೇರೆ ಥರ ಮಾತಾಡ್ತಾರೆ. ಅದರಿಂದ ಸಾಹಿತ್ಯ ಪರಿಷತ್ತಿಗೆ ಸೇರಿದ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನಡ್ಕೋಬೇಕು. ಸಾಹಿತಿಗಳು ಜವಾಬ್ದಾರಿಯಿಂದ ನಡ್ಕೋಬೇಕು. ನಾನು ಗಮನಿಸಿದ ಹಾಗೆ ಮಾತುಗಳು ಅಂಚು ಮೀರಿ ಹೋಗಿವೆ, ಪರಿಧಿ ಮೀರಿ ಹೋಗಿವೆ. ಜವಾಬ್ದಾರಿ ಇರೋರು ಹಾಗೆ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಒಂದು ದೊಡ್ಡ ಘಟನೆ ಇದು, ಬಹಳ ದೊಡ್ಡ ಈವೆಂಟ್ ಅದು ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರೋದು. ಅಂಥದ್ದೊಂದು ಘಟನೆ ನಡೆಯುವಾಗ ನಾವೆಲ್ಲರೂ ಜವಾಬ್ದಾರಿ, ಒಂದು ಮಾತಾಡಿದ್ರೆ ಹೆಚ್ಚಾಗ್ಬಿಡುತ್ತೆ ಅಂತ ಯೋಚನೆ ಮಾಡಬೇಕಾಗಿತ್ತು. ಒಂದು ಸಂಘಟನೆ ಮಾಡುವಾಗ ಯಾರೋ ಮಾಡಿದ ಟೀಕೆಗಳನ್ನು ತಗೋಬಿಡಬೇಕು. ಟೀಕೆಗಳನ್ನ ಎದುರಿಸೋದು ಸಾಹಿತ್ಯ ಮತ್ತೆ ರಾಜಕೀಯದ ಪರಿಭಾಷೆ. ಅವ್ರನ್ನ ಫೇಸ್ ಮಾಡ್ತೀವಿ ನಾವು, ನೋಡೋಣ ಏನಾಗುತ್ತೆ ಅನ್ನೋದು ರಾಜಕೀಯದ ಪರಿಭಾಷೆ. ನೀವು ಟೀಕೆ ಮಾಡಿದ್ರೆ ನಾವು ಕಲಿತೀವಿ ಅನ್ನೋದು ಸಾಹಿತ್ಯದ ಪರಿಭಾಷೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಸಮಾಲೋಚನಾ ಸಭೆಯಲ್ಲಿ ವ್ಯಕ್ತವಾದ ಪ್ರಮುಖ ಸಲಹೆಗಳ ಬಗ್ಗೆ ವಿವರಿಸಿದರು. ಸಾಹಿತ್ಯ ಪರಿಷತ್ತು, ಜಿಲ್ಲಾಡಳಿತ ಮತ್ತೆ ಸರ್ಕಾರ ಇಲ್ಲಿ ಪರಸ್ಪರವಾಗಿರ್ತಕ್ಕಂಥ ಸಹಾಯ, ಪರಸ್ಪರವಾಗಿರ್ತಕ್ಕಂಥ ಸಹಕಾರ, ಪರಸ್ಪರವಾಗಿರ್ತಕ್ಕಂಥ ಸಹಯೋಗ, ಪರಸ್ಪರವಾಗಿರ್ತಕ್ಕಂಥ ಸಹಭಾಗಿತ್ವ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಸಮಾಲೋಚನೆಯ ಮುಖಾಂತರ ಇಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿದ್ದಾರೆ ನಮ್ಮ ಮಂತ್ರಿಗಳು. ಜೊತೆಗೆ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು, ನಮ್ಮ ಜಿಲ್ಲಾಡಳಿತ
ಆ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಕುಮಾರ್ ಅವರಾಗಲಿ, ಡಿ ಅವರಾಗಲಿ, ಎಸ್ ಪಿ ಅವರಾಗಲಿ ಬಹಳ ಅತಿ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ಸಹಿತ ಎಲ್ಲೋ ಒಂದು ವೀರಾವೇಶದಲ್ಲಿ ಮಾತನಾಡಿದಾಗ ಎಲ್ರಿಗೂ ನೋವಾಗುತ್ತೆ. ನಾನಿವತ್ತು ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿ, ಪಾಪ ಅವರಿಗೆ ಕಂಡಕ್ಟ್ ರೂಲ್ಸ್ ಇದೆ, ಅವರು ನಂತರ ಹೋಗಿ ಹೇಳೋಕ್ಕಾಗೋದಿಲ್ಲ. ನಾನೊಬ್ಬ ಬ್ಯೂರೋಕ್ರೇಟ್ ಆಗಿದ್ದವನು, ಹಾಗಾಗಿ ನನಗೆ ಗೊತ್ತಿದೆ. ಈ ವಿಚಾರದಲ್ಲಿ ಇವತ್ತು ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ. ಭಿನ್ನಾಭಿಪ್ರಾಯಗಳು ಸಹಜ, ಚರ್ಚೆ ಸಹಜ. ಇಲ್ಲಿ ನಾನು ಹೆಚ್ಚಿಗೆ ಆಳವಾಗಿ ಹೋಗೋದಿಲ್ಲ. ಹಾಗಾಗಿ ಈ ಚರ್ಚೆನೂ ಸಹಿತ ಬಹಳ ಸಹಜ. ನಾನು ಏನಾದರೂ ಮಾತಾಡಿದ್ದೇನೆ ಅಂದರೆ ಮಂಡ್ಯದ ಹಿತದೃಷ್ಟಿಯಿಂದ ಮಾತನಾಡಿ. ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ, ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಳಿಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರು, ವಿ ಹರ್ಷ, ಮಾಧ್ಯಮ ಸಂಯೋಜಕ ಎಲ್ ಕೃಷ್ಣ ಸೇರಿದಂತೆ ಇನ್ನಿತರರ ಹಿರಿಯ ಸಾಹಿತಿಗಳು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕನಕದಾಸರ 537ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ದೀಪ ಬೆಳಗಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕನಕದಾಸರು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಹರಿಭಕ್ತ ಸಾರ ಕೃತಿಗಳನ್ನು ಕನಕದಾಸರು ರಚಿಸಿದ್ದು ಕನ್ನಡ ಸಾಹಿತ್ಯ ಹಾಗೂ ಕರ್ನಾಟಕ ಸಂಗೀತಕ್ಕೆ ಅವರ ಕೊಡುಗೆ ಅಪಾರ. ಪ್ರತಿ ವರ್ಷವೂ ಕೂಡ ನಾವು ಕನಕದಾಸ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಹರಿಭಕ್ತರಾದ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಡಗ್ರಾಮದಲ್ಲಿ 1509ನೇ ಇಸವಿಯಲ್ಲಿ ಜನಿಸಿದ್ದು ಇಂದಿಗೂ ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಅಂತ ತಿಳಿಸಿದರು. ಇದೊಂದು ಪ್ರತಿ ವರ್ಷ ನಾವು ಕನಕ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಕ್ಕಿಂತ ಖಾಸಗಿಯಾಗಿ ತಮ್ಮ ಗ್ರಾಮದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ಒಂದು ಸ್ವಲ್ಪ ಜನಗಳು ಸಹ ನಾವು ಇಲ್ಲೇ ಆಚರಿಸ್ಬಿಡ್ತೀವಿ, ನಮ್ಮೂರಲ್ಲೇ ಆಚರಿಸ್ತೀವಿ ಅಂತ ಮಂಡ್ಯಕ್ಕೆ ಬರೋದು ಕಡಿಮೆ ಆಗದೆ. ಆದರೂ ಸಹ ನಮ್ಮ ಸುರೇಶು ಸ್ನೇಹಿತರು ನಾವು ಅವ್ರನ್ನ ನಂಬಿ ನಾವು ಪ್ರಯತ್ನ ಮಾಡಿದ್ರೆ ನಮ್ಮ ತಪ್ಪು, ನಾವು ಅವ್ರನ್ನ ನಂಬಿ ಅವ್ರು ಮಾಡಿದ್ರೆ ಅವರು ತಪ್ಪು. ಎಲ್ರಿಗೂ ಒಂದು ಸ್ವಲ್ಪ ಹೇಳಬೇಕಾಗಿತ್ತು. ಈ ವರ್ಷ ಭಾಳ ಕಡಿಮೆ ಬಂದಿದ್ದೀರ, ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಆಗಿದ್ದೀರ. ಆದರೂ ಒಂದು ಇಂಥ ಪುಣ್ಯ ಪುರುಷರ ಜಯಂತಿಗೆ ಇನ್ನು ಇಷ್ಟೊಂದು ಉತ್ಸಾಹ ಕಡಿಮೆ ಆಗಬಾರ್ದು. ಏನಾದರೂ ಭಾರತ ದೇಶದಲ್ಲಿ ಈಗ ಕೋವಿಡ್ ಈ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದಲ್ಲೂ ಆಯಿತು, ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ನೋವುಗಳು ಆಗಿದ್ರೆ, ತೊಂದರೆ ಆಗಿದ್ರೆ ಅದು ಭಾರತ ದೇಶ. ವಿಧಾನಸಭಾ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ, ಕನಕದಾಸರ ಜಯಂತಿಯು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಕನಕದಾಸರು ಸುಮಾರು 15ರಿಂದ 16ನೇ ಶತಮಾನದಲ್ಲಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಟ ಮಾಡಿ ಎಲ್ಲಾ ಕುಲದವರು ಒಂದೇ ಅಂತ ಸಾರಿದ ದಾರ್ಶನಿಕರು. ಅಂದಿನ ಸಮಾಜದಲ್ಲಿ ಒಗ್ಗಟ್ಟನ್ನು ತರುವ ಸಲುವಾಗಿ ಶ್ರಮಿಸಿದ ಮಹಾನ್ ಹೋರಾಟಗಾರರಾಗಿದ್ದಾರೆ ಎಂದರು. 16ನೇ 15ನೇ ಶತಮಾನದಲ್ಲೇ ಜಾತಿಯನ್ನ ಹೋಗಲಾಡಿಸಬೇಕು ಅಂತೇಳಿ ಹೋರಾಟವನ್ನ ಮಾಡಿ ಎಲ್ಲ ಕುಲದವರು ಒಂದೇ ಅಂತೇಳಿ ಸಾರದಂತ ಮಹಾ ದಾರ್ಶನಿಕ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ವಿಜಯನಗರದ ಅರಸರು 77 ಹಳ್ಳಿಗಳನ್ನ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಬರಿಗಾಲಲ್ಲೇ 77 ಹಳ್ಳಿಗಳಿಗೆ, ಅವಾಗೆಲ್ಲ ಕಾರೆಲ್ಲ ಇರಲಿಲ್ಲ, 77 ಹಳ್ಳಿಗಳಿಗೆ ಭೇಟಿ ಕೊಟ್ಟು ತಮ್ಮ ದಾಸ ಚಿಂತನೆಯ ಮೂಲಕ ಆ ಹಳ್ಳಿಗಳಲ್ಲಿ ಸಮಾಜದಲ್ಲಿ ಒಗ್ಗಟ್ಟನ್ನು ತರಬೇಕು, ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಬಹಳ ಒಂದು ಹೋರಾಟವನ್ನೇ ಮಾಡಿದಂಥ ಒಂದು ದಾರ್ಶನಿಕರು. ಅವತ್ತು ಇವರು ಯಾರು ಕೂಡ ಗುರುಕುಲದಲ್ಲಿ ಕಲಿತವರಲ್ಲ, ಸಂಸ್ಕೃತಿಯನ್ನು ಓದ್ದವರಲ್ಲ, ಪಾಠವನ್ನು ಯಾವುದೇ ಗುರುಕುಲದಲ್ಲಿ ಹೇಳ್ಕೊಡ್ಲಿಲ್ಲ ಅವರಿಗೆ. ಯಾಕಂದರೆ ಶೂದ್ರರಿಗೆ ಆಗ ಗುರುಕುಲವನ್ನು ನಿಷೇಧವನ್ನು ಮಾಡಿದರು, ಅವ್ರಿಗೆ ಯಾವತ್ತೂ ಪಾಠಗಳನ್ನು ಹೇಳ್ಕೊಡ್ಲಿಲ್ಲ. ಇವರಾಗಲಿ ವಾಲ್ಮೀಕಿ ಆಗಿರಲಿ, ಇವ್ರು ಯಾರೂ ಕೂಡ ಗುರುಕುಲದಲ್ಲಿ ಕಲಿದೇನೆ ಸಮಾಜದಲ್ಲಿ
ಒಂದು ಸಮಾನತೆಯನ್ನು ತಂದವರು. ಈ ಸಮಾನತೆಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣನೇ ಪೂರ್ವದಲ್ಲಿದ್ದವರು ಪಶ್ಚಿಮಕ್ಕೆ ತಿರುಗಿ ದರ್ಶನವನ್ನು ಕೊಟ್ಟಂಥ ಭಕ್ತಿಯನ್ನು ಅವತ್ತಿದ್ದ ಭಕ್ತ ಕನಕದಾಸ ಅಂತ ಆದರು. 537ನೇ ಕನಕ ಜಯಂತಿ ಅಂಗವಾಗಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ಮೈಸೂರು ಬೆಂಗಳೂರು ರಸ್ತೆಯ ಮುಖೇನ ಆರ್ಪಿ ರಸ್ತೆಯ ಮೂಲಕ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶಗೊಂಡಿತು. ಇದೇ ಸಂದರ್ಭದಲ್ಲಿ ಮಂಡ್ಯ ನಗರಸಭೆ ಅಧ್ಯಕ್ಷ ಎಂಬಿ ಪ್ರಕಾಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಿಮ್ಮಯ್ಯ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷರು ಬಿಕೆ ರಾಜೇಶ್ ಸೇರಿದಂತೆ ಮುಖಂಡರುಗಳು ಹಾಜರಿದ್ದರು. 2023-24ನೇ ಸಾಲಿನಲ್ಲಿ ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಣೆ ಯೋಜನೆಯಡಿಯಲ್ಲಿ ಜಿಲ್ಲಾ ಆಯ್ಕೆ ಸಮಿತಿ ಸಭೆಯಲ್ಲಿ ನಡೆದ ಸಂದರ್ಶನದ ವೇಳೆ ಆಯ್ಕೆಯಾದ ಫಲಾನುಭವಿಗಳಿಗೆ ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ತ್ರಿಚಕ್ರ ವಾಹನ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲಾ ವಿಕಲಚೇತನರ ಇಲಾಖೆ ವತಿಯಿಂದ 5 ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ನೀಡಿದ್ದೇವೆ. ಕಳೆದ ತಿಂಗಳು ನನ್ನ ಅನುದಾನದಲ್ಲಿ 15 ತ್ರಿಚಕ್ರ ವಾಹನ ನೀಡಿದ್ದೆ. ಇನ್ನು 10 ವಾಹನ ಸಿದ್ಧವಾಗಿದೆ ಮತ್ತು ದಿನೇಶ್ ಗೂಳಿಗೌಡರ ಅನುದಾನದಲ್ಲಿ 5 ವಾಹನ, ಒಟ್ಟು 15 ವಾಹನಗಳನ್ನು ಶೀಘ್ರದಲ್ಲಿ ವಿತರಿಸಲಾಗುತ್ತೆ ಎಂದರು. ವಿಕಲಚೇತನರ ಇಲಾಖೆಯ ವತಿಯಿಂದ ಇವತ್ತು ನನ್ನ ಕ್ಷೇತ್ರದಲ್ಲಿ 5 ಜನಕ್ಕೆ ಸ್ಕೂಟ್ರನ್ನು ಕೊಟ್ಟಿದ್ದೀವಿ. ಹೋದ ತಿಂಗಳು ನನ್ನ ಸ್ವಂತ ಅನುದಾನದಲ್ಲಿ 15 ಗಾಡಿ ಕೊಟ್ಟಿದ್ದೀವಿ. ಇನ್ನು 10 ಗಾಡಿ ರೆಡಿ ಆಗ್ತದೆ. ದಿನೇಶ್ ಗೂಳಿಗೌಡರು ಅನುದಾನದಲ್ಲಿ 5 ಗಾಡಿ, ಇನ್ನು 15 ಗಾಡಿಯನ್ನು ಶೀಘ್ರದಲ್ಲಿ ಇನ್ನೊಂದು 10-15 ದಿನದಲ್ಲಿ ತಿರ್ಗಾ ವಿತರಣೆ ಮಾಡ್ತೀವಿ. ನಮ್ಮ ಗುರಿ ಇಷ್ಟೇ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಂಗವಿಕಲರು ಕೂಡ ದ್ವಿಚಕ್ರ ವಾಹನ ಇಲ್ಲದೆ ಓಡಾಡಬಾರ್ದು. ಪಾಪ ಮೊದಲೇ ಅಂಗವೈಕಲ್ಯ ಇರುತ್ತೆ, ವೈಫಲ್ಯ ಇದೆ, ತಿರ್ಗಾ ಅವರು ಭಾಳ ಕಷ್ಟಪಟ್ಟು ನಡೆದಾಡೋದು ಬೇಡ ಅಂಥೇಳಿ 100ಕ್ಕೆ 100ರಷ್ಟು ಜನಕ್ಕೂ ಕೂಡ ದ್ವಿಚಕ್ರ ವಾಹನಗಳನ್ನು ಕೊಡೋ ಹಮ್ಮಿಕೊಂಡಿದ್ದೀವಿ. ಮುಂದಿನ 3 ವರ್ಷದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಗಾಡಿಗಳನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ಕಾಂಗ್ರೆಸ್ ಮುಖಂಡರುಗಳಾದ ಮಹೇಶ್, ಆದರ್ಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಸ್ಟಿ ಜೈರಾಮ್ ಆಸ್ಪತ್ರೆ, ಸ್ಮೈಲ್ ಗ್ಯಾಸ್ಟ್ರೋಎಂಟರಾಲಜಿ, ಎಸ್ಟಿ ಜೈರಾಮ್ ಸ್ಕೂಲ್ ಆಫ್ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಹಾಗೂ ಮಂಡ್ಯ ನಗರದ ಹಲವು ನರ್ಸಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಮೂಲವ್ಯಾಧಿ ಸಮಸ್ಯೆ ಸಂಬಂಧ ಬೃಹತ್ ವಾಕಥಾನ್ ಕಾರ್ಯಕ್ರಮವನ್ನು ನವೆಂಬರ್ 20ರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಎಸ್ಟಿ ಜೈರಾಮ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಲವ್ಯಾಧಿ ಸಂಬಂಧ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಹಮ್ಮಿಕೊಂಡಿರುವ ಬೃಹತ್ ವಾಕಥಾನ್ ಕಾರ್ಯಕ್ರಮವನ್ನು ಬೆಳಗ್ಗೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ
ಕಲ್ಯಾಣಾಧಿಕಾರಿಗಳ ಕಚೇರಿವರೆಗೆ ನಡೆಸಲಾಗುತ್ತೆ ಎಂದರು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಉದ್ಘಾಟಿಸಲಿದ್ದು, ಈ ಮೂಲಕ ಮೂಲವ್ಯಾಧಿ ಕಾಯಿಲೆಗಳಿಗೆ ಸಂಬಂಧಿಸಿದ ಹಾಗೂ ಶೌಚಾಲಯಗಳನ್ನು ಉಪಯೋಗಿಸುವ ಕುರಿತು ಜನಾಂದೋಲನ ರೂಪಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಅವರಿಗೆ ಮೂಲವ್ಯಾಧಿ ಕುರಿತ ಘೋಷವಾಕ್ಯಗಳ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ನಗದು ಬಹುಮಾನವನ್ನು ನೀಡಲಾಗುತ್ತೆ ಅಂತ ಹೇಳಿದರು. ಆಸ್ಪತ್ರೆಯ ವೈದ್ಯರಾಗಿದ್ದ ಡಾಕ್ಟರ್ CM ಪರಮೇಶ್ವರ್ ಅವರು ಹಲವು ಸುದ್ದಿಗೋಷ್ಠಿ ನಡೆಸಿ ಮಾಡಿದ ಹೋರಾಟದ ಫಲವಾಗಿ ನಕಲಿ ವೈದ್ಯರನ್ನು ಗುರುತಿಸಲು ಸರ್ಕಾರ ಮುಂದಾಗಿದ್ದು, ಸರ್ಕಾರದಿಂದ ನೀಡಲಾಗಿರುವ KPME ನೋಂದಣಿ ಫಲಕವನ್ನು ಅಳವಡಿಸುವಂತೆ ಆದೇಶ ಹೊರಡಿಸಿದೆ ಅಂತ ಇದೇ ವೇಳೆ ತಿಳಿಸಿದರು. ಸೊ ದಿನಾಂಕ 20/11/2024 ಅಂದರೆ ಈ ಬುಧವಾರ ವಿಶ್ವ ಪೈಲ್ಸ್ ದಿನಾಚರಣೆ ಅಥವಾ ವಿಶ್ವ ಮೂಲವ್ಯಾಧಿ ದಿನಾಚರಣೆ ಅಂಗವಾಗಿ ನಮ್ಮ ST ಜಯರಾಮ್ ಆಸ್ಪತ್ರೆ, ಸ್ಮೈಲ್ಸ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಮತ್ತಿಕೆರೆ, ಯಶವಂತಪುರ, ಬೆಂಗಳೂರು, ST ಜಯರಾಮ್ ಸ್ಕೂಲ್ ಆಫ್ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಮತ್ತು ಮಂಡ್ಯ ನಗರದ ಹಲವು ನರ್ಸಿಂಗ್ ಕಾಲೇಜ್ಗಳ ವಿದ್ಯಾರ್ಥಿಗಳು ಇವರ ವತಿಯಿಂದ ನಾವು ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಒಂದು ಬೃಹತ್ ವಾಕಥಾನ್ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ DHO ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವರ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದಂತಹ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ. ಸೊ ತಮಗೆಲ್ಲ ತಿಳಿದಿದೆ, ಮೂಲವ್ಯಾಧಿ ಅನ್ನುವಂಥದ್ದು ಈಗ ಸರ್ವೇ ಸಾಮಾನ್ಯ ಆಗಿದೆ. ಸೆನ್ಸಸ್ ರಿಪೋರ್ಟ್ಗಳ ಪ್ರಕಾರ ಭಾರತದಲ್ಲಿ ಒಂದು 30% ಒಂದು ಜನಸಂಖ್ಯೆಯಲ್ಲಿ ಮೂಲವ್ಯಾಧಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಮೂಲವ್ಯಾಧಿ ಅನ್ನುವಂಥದ್ದು ವ್ಯಾಖ್ಯಾನ ಬರೀ ಪೈಲ್ಸ್, ಫಿಷರ್, ಫಿಸ್ಟುಲಾ ಅಷ್ಟೇ ಅಲ್ಲ, ಬೇರೆ ಬೇರೆ ಒಂದು ಇನ್ಫೆಕ್ಷನ್ಸ್ಗಳಿರ್ತವೆ. ಅಂದರೆ ಜಠರಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳಿರಬಹುದು. ಮೂಲವ್ಯಾಧಿ ಅಂದರೆ ಬರೀ ಪೈಲ್ಸು, ಫಿಷರ್ ಅಷ್ಟೇ ಅಲ್ಲ, ಜಠರಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಇರ್ಬೋದು, ಫಿಸ್ಟುಲಾಗಳಿರ್ಬಹುದು, ಮತ್ತು ಇನ್ನಿತರ ಸಮಸ್ಯೆಗಳನ್ನು ಎಷ್ಟು ಬೇಗ ಸಾಧ್ಯವಾಗುತ್ತೋ ರೋಗಿಗಳು ಬಂದು ತಪಾಸಣೆ ಮಾಡಿಸ್ಕೊಂಡ್ರೆ ನಾವು ಬುಡದಲ್ಲೇ ಅದನ್ನು ನಿರ್ಮೂಲನೆ ಮಾಡಬಹುದು. ಯಾಕಂದರೆ ಈಗ ಒಂದು ಭಾರತ ಸರ್ಕಾರದ ಒಂದು ದೊಡ್ಡ ಒಂದು ಅಭಿಯಾನ ಇದೆ. ನಮ್ಮ ದೇಶವನ್ನು ಬಯಲು ಬಹಿರ್ದೆಸೆ ಮುಕ್ತ ದೇಶವನ್ನು ಮಾಡುವಂತಹ ಒಂದು ಸಂಕಲ್ಪ ನಮ್ಮ ಭಾರತ ಸರ್ಕಾರದ ಗುರಿ. ಅದನ್ನು ಸಾಧಿಸಿದಲ್ಲಿ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಾವು ತುಂಬ ಬೇಗನೆ ಪ್ರಿವೆಂಟ್ ಮಾಡ್ಬೋದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ST ಜಯರಾಮ್ ಆಸ್ಪತ್ರೆ ಮತ್ತು ಭಾರತದ ಪ್ರಖ್ಯಾತ ಪೈಲ್ಸ್ನ ತಜ್ಞರಾದಂತಹ ಡಾಕ್ಟರ್ CM ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮ ST ಜಯರಾಮ್ ಆಸ್ಪತ್ರೆಯಲ್ಲಿ ಕಳೆದ 15 ವರ್ಷಗಳಿಂದ ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ, ಇನ್ನಿತರ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಚಿಕಿತ್ಸಾ ವಿಧಾನವನ್ನು 15 ವರ್ಷಗಳಿಂದ ಲೇಸರ್ ವಿಧಾನವನ್ನು ಅನುಸರಣೆ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ವೈದ್ಯರಾದಂಥ ಡಾಕ್ಟರ್ CM ಪರಮೇಶ್ವರ್ ಅವರು ಇಲ್ಲಿವರೆಗೆ ಸುಮಾರು 1,00,000ಕ್ಕೂ ಹೆಚ್ಚು ಹೊರರೋಗಿಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ಅಂದರೆ 25,000ಕ್ಕೂ ಹೆಚ್ಚು ಲೇಸರ್ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸಿದ್ದಾರೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ ಅದು. ಯಾಕಂದರೆ ಈಗ ಏನಾಗ್ತದೆ ಅಂದರೆ ಈ ಒಂದು ಮೂಲವ್ಯಾಧಿ ಅನ್ನುವಂಥದ್ದು ಮೊದಲೆಲ್ಲ ಏನಿರ್ತಿತ್ತು ಅಂದರೆ 1947 ಅದರ ಹಿಂದಿನ ವರ್ಷಗಳು, ದಶಕಗಳು, ಶತಮಾನಗಳಲ್ಲಿ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚು ಬರ್ತಾಯಿತ್ತು ರೋಗಿಗಳಿಗೆ. ಪ್ಲೇಗ್ ಅಂತ ಕಾಯಿಲೆಗಳಿರಬಹುದು, ಇನ್ನಿತರ ಕಾಲ್ರಾ, ಪ್ಲೇಗ್ ಅನ್ನುವಂಥದ್ದು ಹೆಚ್ಚಿರ್ತಿತ್ತು. ಯಾವಾಗ ವೈಜ್ಞಾನಿಕವಾಗಿ ನಾವು ಜಾಸ್ತಿ ಮುಂದುವರೆದಂಥ ಸಂದರ್ಭದಲ್ಲಿ ಮತ್ತು ಆ್ಯಂಟಿಬಯೋಟಿಕ್ಸ್ಗಳ ವಿಪರೀತ ಯೂಸಸ್ಗಳು ಅವೆಲ್ಲ ಮಾಡಿದ್ದರಿಂದಾಗಿ ಈ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಕಡಿಮೆಯಾಗಿ ಈಗ ಅಸಂಕ್ರಾಮಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಎಲ್ರಿಗೂ ಗೊತ್ತಿದೆ ಹೇಗೆ ಮಧುಮೇಹ ಇರಬಹುದು, ಅಧಿಕ ರಕ್ತದ ಒತ್ತಡ, BP, ಶುಗರು, ಅದರ ಜೊತೆಯಲ್ಲಿಯೇ ಈ ಮೂಲವ್ಯಾಧಿ ಅನ್ನುವಂಥದ್ದು ಬಂದಿದೆ. ಮೂಲವ್ಯಾಧಿ ಅನ್ನುವಂಥದ್ದು ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ. ಅಂದರೆ ಆಹಾರ ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ವ್ಯಾಯಾಮದ ಕೊರತೆ ಇರ್ಬೋದು, ಆಹಾರದಲ್ಲಿ ನಾರಿನಂಶದ ಕೊರತೆ ಇರಬಹುದು, ಅಥವಾ ನಮ್ಮ ಮೆಂಟಲ್ ಸ್ಟ್ರೆಸ್ಸಸ್ ಇರ್ಬೋದು. ಇವು ಎಲ್ಲ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತಲೇ ಹೇಳ್ಬಹುದು. ಅದಕ್ಕಾಗಿ ನಮ್ಮ ಆಸ್ಪತ್ರೆಯಲ್ಲಿ ವಿಶೇಷ ತಜ್ಞರಾದಂಥ ಡಾಕ್ಟರ್ ಕಾರ್ತಿಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪೈಲ್ಸ್ನ ಸುಮಾರು ರೋಗಿಗಳನ್ನ ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ಲೇಸರ್ ಚಿಕಿತ್ಸೆ ವಿಧಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ತಮಗೆಲ್ಲ ಗೊತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರತಿ ವರ್ಷ ನವೆಂಬರ್ 20ರಂದು
ಪೈಲ್ಸ್ ದಿನಾಚರಣೆ ಅಂತ ಒಂದು ಆಚರಣೆ ಮಾಡ್ತಾ ಇದೆ. ಯಾವ ರೀತಿ ವಿಶ್ವ ಏಡ್ಸ್ ದಿನಾಚರಣೆ ಇರಬಹುದು, ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇರಬಹುದು, ವಿಶ್ವ ಮಧುಮೇಹ ದಿನಾಚರಣೆ ಇರ್ಬೋದು, ಅಥವಾ ಇನ್ನಿತರ ಸಂಬಂಧಪಟ್ಟಂತೆ ಈ ಕಾಯಿಲೆಯ ಒಂದು ದಿನಾಚರಣೆ ಮಾಡುವಂಥ ಉದ್ದೇಶ ಏನಂದರೆ ಎಲ್ಲ ಸಾರ್ವಜನಿಕರಿಗೂ ಈ ಕಾಯಿಲೆಯ ಬಗ್ಗೆ ಅರಿವು, ಜಾಗೃತಿ ಮೂಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ವೈದ್ಯರಾಗಿ. ಅದಕ್ಕಿಂತ ಮುಖ್ಯವಾಗಿ ಎಲ್ಲದಕ್ಕಿಂತ ದೊಡ್ಡ ಕರ್ತವ್ಯ ತಮ್ಮ ಮೇಲಿದೆ ಮಾಧ್ಯಮ ಮಿತ್ರರು. ಯಾಕಂದರೆ ಮಾಧ್ಯಮದಲ್ಲಿ ಏನು ಪ್ರಕಟಣೆ ಆಗ್ತದೆ, ದೃಶ್ಯ ಮಾಧ್ಯಮ ಇರಬಹುದು ಅಥವಾ ಪ್ರಿಂಟೆಡ್ ಮಾಧ್ಯಮಗಳಲ್ಲಿ ಏನೇ ಒಂದು ನಮ್ಮ ಸಂವಿಧಾನದ 4ನೇ ಅಂಗವಾಗಿ ಮಾಧ್ಯಮದವರು ಇದ್ದಾರೆ, ಅವರಿಂದಾಗಿ ಜನಗಳನ್ನು ರೀಚ್ ಮಾಡುವಂಥದ್ರಲ್ಲಿ ಪ್ರಮುಖ ಘಟ್ಟವನ್ನು ನಮ್ಮ ಮಾಧ್ಯಮದವರು ಮಾಡ್ತಾರೆ. ಆದ್ದರಿಂದ ಈ ಮುಖಾಂತರ ತಮ್ಮಲ್ಲಿ ನಾವು ಏನು ಕೇಳ್ಕೊತೀವಿ ಅಂದರೆ, ಈ ಒಂದು ವಾಕಥಾನ್ ಸಮಾವೇಶ ನವೆಂಬರ್ 20 ಅಂದರೆ ಈ ಬುಧವಾರದಂದು ನಾವು DC ಆಫೀಸಿಂದ ಹಿಡಿದು DHO ಆಫೀಸ್ವರೆಗೆ ಒಂದು ವಾಕಥಾನ್ ಸಮಾವೇಶ ಮಾಡ್ತಾಯಿದ್ವಿ. ಇದರ ಉದ್ದೇಶ ವಾಕ್ ಮಾಡಿ, ನಿಯಮಿತವಾಗಿ ವಾಕ್ ಮಾಡೋದರಿಂದ, ನಿಯಮಿತವಾಗಿ ಆಹಾರಗಳ ಒಂದು ಸೇವನೆಗಳು, ನೀರು ಮತ್ತು ನಾರಿನಂಶ ಯೂಸ್ ಮಾಡೋದ್ರಿಂದ ಈ ಪೈಲ್ಸ್ ಮತ್ತು ಬಯಲು ಬಹಿರ್ದೆಸೆ ಮುಕ್ತ ಭಾರತ ದೇಶವಾಗಿ ಮಾಡುವಂತಹ ಸಂಕಲ್ಪವನ್ನು ಎಲ್ಲರೂ ತೊಡೋಣ ಮತ್ತು ಅದರ ಬಗೆಗೆ ನಾವು ಹೆಚ್ಚು ಅರಿವನ್ನು ಮೂಡಿಸೋಣ ಅನ್ನುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಸತ್ಯನಾರಾಯಣ್, ಅಕ್ಷಯ್, ಗಿರೀಶ್ ಹಾಜರಿದ್ದರು. ಮಂಡ್ಯ ನಗರದ MC ರಸ್ತೆಯಲ್ಲಿರುವ ಭಾವಸಾರ ಕ್ಷತ್ರಿಯ ಸಮಾಜದ ಆವರಣದಲ್ಲಿ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಮುಖಂಡರಾದ ಹರ್ಷ ಪೆಟ್ಕರ್ ಅವರು, ದಶಕಗಳ ಕನಸಾಗಿದ್ದ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ಮಹಾದ್ವಾರ ನಿರ್ಮಿಸಿ ದೇವಸ್ಥಾನಕ್ಕೆ ರಸ್ತೆ ಮಾಡಲು ಶಾಸಕರ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡಿದ್ದು ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಿಗೆ ಸಮಾಜದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ನಾವಿವತ್ತು ನೋಡ್ತಾ ಇದ್ದೀವಿ, ಪ್ರತಿದಿನ ಒಂದಲ್ಲ ಒಂದು ಕಾಮಗಾರಿ ಗುದ್ದಲಿ ಪೂಜೆ ಆಗ್ಬೋದು, ಶಂಕುಸ್ಥಾಪನೆ ಆಗ್ಬೋದು, ಅತ್ಯಂತ ಚಟುವಟಿಕೆಯಿಂದ ಕ್ಷೇತ್ರ ಪೂರ್ತಿ ಒಂದು ಕಾಮಗಾರಿಗೆ ಚಾಲನೆ ಕೊಡ್ತಾ ಬಂದಿದ್ದಾರೆ. ಅವ್ರಿಗೆ ನಿತ್ಯ ಶಾಸಕ ಅನ್ನೋದು ಬಿರುದು ಭಾಳ ಸೂಕ್ತ ಅಂತ ಹೇಳ್ತಾ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜ ವತಿಯಿಂದ ಇವತ್ತು ಗುದ್ದಲಿ ಪೂಜೆ ನಡೆಸ್ಕೊಂಡಿದ್ದೀರಣ್ಣ. ಅತ್ಯಂತ ಶೀಘ್ರವಾಗಿ ಕಾಮಗಾರಿ ಮುಗಿದ ನಂತರ ನೀವೇ ಬಂದು ಉದ್ಘಾಟನೆ ಮಾಡಿಕೊಟ್ಟು ಮುಂದಿನ ಎಲ್ಲ ಸಮಾಜದ ಒಳಿತಿಗಾಗಿ ನಾವು ಬೆಂಬಲವಾಗಿ ನಿಂತ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ, ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಅಶೋಕ್, ಕಾರ್ಯದರ್ಶಿ ಕಸ್ತೂರಿಬಾಯಿ, ಖಜಾಂಚಿ ಆನಂದ್, ಉಪಾಧ್ಯಕ್ಷರಾದ ಎನ್ ಶಿವರಾವ್, ನಿರ್ದೇಶಕರುಗಳಾದ ನಾಮದೇವ್, ನಾಗರಾಜ್, ರವಿ ಶಶಿಕುಮಾರ್, ನಾಗೇಂದ್ರ ಕುಮಾರ್, ಪದ್ಮಾವತಿ, ಪ್ರಕಾಶ್, ಲಕ್ಷ್ಮಣ್ ರಾವ್, ಉಮೇಶ್ ರಾವ್, ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು GM ಜೈವಿಕ ಬೀಜಗಳ ಸಂಬಂಧ ಸಮಾಲೋಚನೆ ನಡೆಸಿ ಬೆಳೆ ಬೆಳೆಯುವ ಸಂಬಂಧ ತೀರ್ಮಾನ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದ್ದು, ಇದನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ್ಯದ ಅಧ್ಯಕ್ಷ ಹಾಡ್ಯ ರಮೇಶ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, GM ಬೀಜಗಳು ಜೈವಿಕ ತಂತ್ರಜ್ಞಾನದಿಂದ ಬೀಜಗಳನ್ನು ಮಾಡುವ ವಿಧಾನ ಅನೈಸರ್ಗಿಕವಾಗಿದ್ದು, ಇದರಿಂದ ಬೆಳೆ ಬೆಳೆಯುವ ಭೂಮಿಯ ಮೇಲೂ ದುಷ್ಪರಿಣಾಮ ಬೀರಲಿದ್ದು, ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಬಾರದು ಅಂತ ಆಗ್ರಹಿಸಿದರು. ಅಮೆರಿಕ ದೇಶದಲ್ಲಿಯೂ ಈ ರೀತಿಯ ಬೀಜಗಳಿಂದ ಬೆಳೆ ಬೆಳೆಯಲಾಗ್ತಾ ಇದ್ದು, ಇದನ್ನು ಪ್ರಾಣಿಗಳಿಗೆ ನೀಡಲು ಮತ್ತು ಉಪ ಉತ್ಪನ್ನಗಳ ತಯಾರಿಕೆಗೆ ಬಳಸಲಾಗ್ತಾ ಇದ್ದು, ಸೇವನೆಗೆ ಯೋಗ್ಯವಲ್ಲದ ಸದರಿ ಬೀಜಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಈ ಹಿಂದೆಯೂ BT ಹತ್ತಿ ತಳಿಯನ್ನು ಪರಿಚಯ ಮಾಡಿದ್ದು, ಸದರಿ ತಳಿಯಿಂದ ಸಾಕಷ್ಟು ಅನಾಹುತಗಳು, ರೈತರು ನಷ್ಟ ಅನುಭವಿಸುವಂತಹ ಸಂಗತಿಗಳು ನಡೆದು, ನಿರಂತರ ಹೋರಾಟದ ಫಲವಾಗಿ BT ಹತ್ತಿಯನ್ನು ಹಾಗೂ BT ಬದನೆಯನ್ನು ತಿರಸ್ಕರಿಸಿ ಹಿಮ್ಮೆಟ್ಟಿಸಲಾಯಿತು ಎಂದರು. ಈಗ GM ಬೀಜಗಳನ್ನು ತಿರಸ್ಕರಿಸುವಂತೆ ಕಿಸಾನ್ ಸಂಘ ಪ್ರಸ್ತುತ ಇರುವಂತಹ 600 ಜಿಲ್ಲೆಗಳ ಎಲ್ಲ ಸಂಸದರಿಗೆ ಮನವಿ ಸಲ್ಲಿಸಲಾಗ್ತಾ ಇದೆ. ಈ ಮೂಲಕ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಇದನ್ನು ತಿರಸ್ಕರಿಸುವಂತೆ ಗಮನ ಸೆಳೆಯಲಾಗಿದೆ. ರಾಜ್ಯಸಭೆ, ಲೋಕಸಭೆಯ ಸಭಾಪತಿಗಳಿಗೂ ಪತ್ರವನ್ನು ಬರೆಯಲಾಗಿದ್ದು, ಫ್ಯಾಕ್ಸ್ ಮೂಲಕವೂ ಅವರ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದರು. 23/7/2024 ಸರ್ವೋಚ್ಚ ನ್ಯಾಯಾಲಯದ ದ್ವಿಸದಸ್ಯೀಯ ಪೀಠದ ನ್ಯಾಯಾಧೀಶರುಗಳು ಕೇಂದ್ರ ಸರ್ಕಾರಕ್ಕೆ GM ಸೀಡ್ಸ್ ಬಗ್ಗೆ 4 ತಿಂಗಳಲ್ಲಿ ಫಲಾನುಭವಿಗಳ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ, ಆದೇಶ ಮಾಡಿದ್ದಾರೆ.
ಆದೇಶದ ಪ್ರಕಾರ ಈಗ 4 ತಿಂಗಳು ಆಯ್ತಾ ಬಂತು. 2002ರಿಂದ 2009ರವರೆಗೂ ನಿರಂತರವಾಗಿ BT ಹತ್ತಿ ತಂದರು. ಹಿಂಬಾಗಿಲಿನಿಂದ ಇದೇ ರೀತಿ ಹಿಂಬಾಗಿಲಿನಿಂದ ತಗೊಂಬಂದರು BT ಹತ್ತಿನ. ತಂದಂಥ ಸಂದರ್ಭದಲ್ಲಿ ಎಲ್ಲ ಹತ್ತಿಗಳು ಫೇಲ್ ಆದವು. ಅವ್ರು ಏನು ಹೇಳಿದರು, BT ಹತ್ತಿ ತಂದಾಗ ತುಂಬ ಇಳುವರಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೂ BT ಹತ್ತಿಯಿಂದ ಇಳುವರಿ ಜಾಸ್ತಿ ಆಗಲಿಲ್ಲ. ಅದೇ ರೀತಿ ರೋಗಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿದ್ರು, ಅದು ಕೂಡ ಹೆಚ್ಚಿನ ರೋಗಕ್ಕೆ ಒಳಗಾಯಿತು. ಅದೇ ರೀತಿ ಪರಿಸರಕ್ಕೆ ಹಾನಿ ಇಲ್ಲ ಅಂತ ಹೇಳಿದ್ರು, ಅದನ್ನು ತಿಂದಂಥ ಆಡು ಕುರು ಮೇಕೆ ಹಸುಗಳು ಸಾವನ್ನಪ್ಪದು. ಆ ಥರದ್ದೊಂದು ವಿಷಕಾರಿಕ ಒಂದು ವ್ಯವಸ್ಥೆ BT ಹತ್ತಿನಲ್ಲಿ ನಾವೆಲ್ಲ ಗಮನಿಸಿದ್ವು. ನಂತರ BT ಬದನೆಯನ್ನು ತರಲಿಕ್ಕೆ ಹೊರಟರು 2010ರಲ್ಲಿ. ಆ 10 ಅನ್ನೋದರಲ್ಲಿ ನಾವು ತುಂಬ ಹೋರಾಟ ಮಾಡಿದ್ವು ನಮ್ಮ ಕಿಸಾನ್ ಸಂಘದ ವತಿಯಿಂದ. ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಅವತ್ತಿನ ಪರಿಸರ ಖಾತೆ ಸಚಿವರಾದ ಕೇಂದ್ರ ಜೈರಾಮ್ ರಮೇಶ್ರು ಆ ಒಂದು ಸಾರ್ವಜನಿಕ ಸಭೆಯನ್ನು ಕರೆದಿದ್ರು. ಅದರಲ್ಲಿ ನಾನು ಕೂಡ ಹೇಳಿದೆ, ಪುಕ್ಸಟ್ಟೆ ಕೊಟ್ಟರು ಬಿಟ್ಟು ಕೊಟ್ಟರು ಬೇಡ ನಿಮ್ಮ BT ಬದನೆ. ಈಗ ಆಲ್ರೆಡಿ BT ಹತ್ತಿನಲ್ಲೇ ಸಾಕಷ್ಟು ನಾವು ಗಮನಿಸ್ತಾ ಇದ್ದೀವಿ. BT ಬದನೆ ನೇರವಾಗಿ ನಾವು ತಿನ್ನುವಂಥ ಒಂದು ವಸ್ತು, ಅದು ಯಾವುದೇ ಕಾರಣಕ್ಕೂ ಬೇಡ. ಆ ಥರದ ವಿಷಯಗಳು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಿ ವಿಷಯಗಳನ್ನ ಹೇಳಲಾಗಿ ದೊಡ್ಡ ಹೋರಾಟ ನಡೀತು ದೇಶವ್ಯಾಪಿ. ಆಗ ಅದು ಹಿಮ್ಮೆಟ್ಟಿಸಿದ್ವು ಅದನ್ನು. ಅದೇ ರೀತಿ ಈಗ GM ಸೀಡ್ ಅಂತಂದರೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ, ಅಂದರೆ ಜೈವಿಕ ತಂತ್ರಜ್ಞಾನದಿಂದ ಬೀಜಗಳನ್ನ ಮಾಡುವಂಥದ್ದು. ಅಂದರೆ ಒಂದು ಪ್ರಾಣಿಯ ಜೀನನ್ನು ತೆಗೆದು ಸಸ್ಯಕ್ಕೆ ಸೇರಿಸಿ ಅದರಲ್ಲಿ ಬೆಳೆ ಮಾಡ್ತಕ್ಕಂಥದ್ದು. ಅಂದರೆ ಆ ಒಂಥರ ಪದಾರ್ಥನ, ಆ ಥರ ಬೀಜನ ಇದು ಸಸ್ಯಾಹಾರಿಯೋ ಮಾಂಸಾಹಾರಿಯೋ ಗೊತ್ತಿಡಿಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಯಾವುದೋ ಸಸ್ಯಗಳಿಂದ ಸಸ್ಯಕ್ಕೆ ಪರಾಗಸ್ಪರ್ಶ ಆಗಿ ಒಂದು ತಳಿ ನಿರ್ಮಾಣ ಆಗುವಂಥದ್ದು ನೈಸರ್ಗಿಕವಾದಂಥದ್ದು ಇದು. ಆದರೆ ಇಲ್ಲಿ ಪ್ರಾಣಿಗಳ ಜೀನ್ಸನ್ನು ತೆಗೆದು ಸಸ್ಯಗಳೊಳಗಡೆ ಬೀಜಕ್ಕೆ ಹಾಕಿ ಅದನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಯಾವ ನ್ಯಾಯ? ಇದರ ಅರ್ಥ ಕಪ್ಪೆ ತೆಗೆದು ಇನ್ನೊಂದು ಯಾವುದೋ ತರಕಾರಿಗೆ ಹಾಕ್ತಕ್ಕಂಥದ್ದು, ಅದೇ ರೀತಿ ಇನ್ಯಾವುದೋ ಒಂದು ಪ್ರಾಣಿದ ತೆಗೆದು ಇನ್ಯಾವುದೋ ತರಕಾರಿಗೆ ಹಾಕ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಡುವಂಥ ಇದಾದ ಅವಶ್ಯಕತೆನಾದರೂ ನಮ್ಮ ದೇಶಕ್ಕೆ ಯಾಕೆ? ಈ ಅಧಿವೇಶನ 25ನೇ ತಾರೀಕು ಸ್ಟಾರ್ಟ್ ಆಗ್ತದೆ, ಲೋಕಸಭಾ ಅಧಿವೇಶನ. ಅಷ್ಟರೊಳಗಡೆ ಎಲ್ಲರಿಗೂ ಕೊಡಬೇಕು ಅನ್ನುವಂಥದ್ದು ಒಂದು ಟಾರ್ಗೆಟ್ ಇಟ್ಕೊಂಡು ಎಲ್ರಿಗೂ ಕೊಡ್ತಾಯಿದ್ದೀವಿ. ಇಡೀ ನಮ್ಮ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೊಡ್ತೀವಿ. ದೇಶದಲ್ಲಿ 600ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಥರದ್ದು ಒಂದು ಪತ್ರಗಳನ್ನ ಕೊಡೋದ್ರ ಮುಖಾಂತರ ಕಿಸಾನ್ ಸಂಘ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಹಾಗಾಗಿ ತಾವುಗಳು ಸಾಧ್ಯವಾದಷ್ಟು ಪರಿಸರ ಪ್ರೇಮಿಗಳು, ಸಾವಯವ ಕೃಷಿಕರು, ನೈಸರ್ಗಿಕ ಕೃಷಿಕರು ಮತ್ತು ಗ್ರಾಹಕರು ಏನು ಈ ಥರದ ಆಹಾರನ ಸೇವಿಸ್ತಾರೆ ಗ್ರಾಹಕರು, ಇವ್ರಿಗೆಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ತಮ್ಮ ಕಡೆಯಿಂದ ಕೊಡಬೇಕು, ಜನಜಾಗೃತಿ ಆಗಬೇಕು. ಇದರಿಂದ ಈ ಥರ ಬಹುರಾಷ್ಟ್ರೀಯ ಕಂಪ್ನಿಗಳ ಹುನ್ನಾರಕ್ಕೆ ಒಂದು ತಡೆ ತರ್ಬೋದು ಅನ್ನುವಂಥ ಒಂದು ವಿಷಯವನ್ನು ಸುದ್ದಿಗೋಷ್ಠಿಯಲ್ಲಿ ಪಣಕನಹಳ್ಳಿ ವೆಂಕಟೇಶ್, ಬುದನೂರು ಅಪ್ಪಾಜಿ, ಪಾಪೇಗೌಡ, ಇಂದ್ರಮ್ಮ, ದುರ್ಗೇಶ್ ಹಾಜರಿದ್ದರು. ಡಾಕ್ಟರ್ MB ಶ್ರೀನಿವಾಸ್ ನೆನಪು ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿರುವ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ P. ರವಿಕುಮಾರ್ ಗೌಡ ಗಣಿತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ನೆಲ ಜಲದ ವಿಷಯ ಬಂದಾಗ MB ಶ್ರೀನಿವಾಸ್ ಮುಂದಾಳತ್ವ ವಹಿಸ್ತಾ ಇದ್ರು. ಶ್ರೀನಿವಾಸ್ ಅವರ ದಲಿತ ಚಳುವಳಿಯ ಹೋರಾಟ ಇಂದಿನ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಲಿ. MB ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಅವರ ಪುತ್ರ ರಾಹುಲ್ ರಕ್ತದಾನ ಶಿಬಿರ, ಸಾಧಕರಿಗೆ ಸನ್ಮಾನ ಹೀಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಿದ್ದಾರೆ. ಶ್ರೀನಿವಾಸ್ ಅವರು ಹೋರಾಟದ ಮೂಲಕ ಸಮಾಜಕ್ಕೆ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಇದು ದಲಿತ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಅಂತ ಆಶಿಸಿದರು. ಹೋರಾಟ, ಅವರ ವ್ಯಕ್ತಿತ್ವವನ್ನು ಅವರ ಸುಪುತ್ರ ರಾಹುಲ್ ಅವರು ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ನೆನಪುಗಳ ಸುಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಗಾಗ ಅವರ ಪುತ್ರ ಆರ್ಗನೈಸನ್ನು ಮಾಡ್ತಾ ಇರ್ತಾರೆ. ಈ ಹಿಂದೆ ರಕ್ತದಾನ ಶಿಬಿರವನ್ನು ಆರ್ಗನೈಸ್ ಮಾಡಿದ್ರು. ಇವತ್ತು ಅವರ ನೆನಪಿನಲ್ಲಿ ಹಲವಾರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಜೊತೆ ಕಾವೇರಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದನ್ನು ಅವರು ಇಲ್ಲದೇ ಇದ್ರೂ ಕೂಡ ನೆನಪಿಸ್ಕೊಳ್ಬೇಕು. ಶ್ರೀನಣ್ಣನಂಥ ಹೋರಾಟಗಾರರು ಕಾವೇರಿಯ ಹೋರಾಟವನ್ನು ಜೀವಂತವಾಗಿ ಇಟ್ಟಿರೋದ್ರಿಂದನೇ ರಾಜ್ಯದಲ್ಲಿ ಜಲವನ್ನು, ನೆಲವನ್ನು ರಕ್ಷಿಸಿಕೊಳ್ಳೋದ್ರಲ್ಲಿ ನಾವು ಕರ್ನಾಟಕ, ಮಂಡ್ಯ ಮುಂಚೂಣಿಯಲ್ಲಿದೆ. ಶ್ರೀನಿವಾಸ್ ಅವರ ದಲಿತ ಚಳವಳಿಗಳ ಹೋರಾಟ
ಹೋರಾಟ ಈಗಿನ ಯುವಕರಿಗೆ ಹಲವಾರು ರೀತಿಯಲ್ಲಿ ಪ್ರೇರಣೆ ಆಗ್ತದೆ. ದಲಿತ ಮೂಮೆಂಟ್ನಲ್ಲಿ ಬಂದಂಥವರು ಅವರ ಹೋರಾಟದಲ್ಲಿ ಹಲವಾರು ಹೆಜ್ಜೆ ಗುರುತುಗಳನ್ನು ನಾವು ಕಾಣಬಹುದು. ಇವತ್ತಿನ ಯುವಕರಿಗೆ ಅವರ ಹೋರಾಟ ಪ್ರೇರಣೆ ಆಗಲಿ, ಅವರ ನೆನಪಿನ ಹಲವಾರು ಕಾರ್ಯಕ್ರಮಗಳು ಬರಲಿ, ಅವರ ಹಾದಿಯಲ್ಲೇ ಹೋಗ್ತಾ ಇರುವಂಥ ರಾಹುಲ್ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಲಿ ಅಂತೇಳಿ ಇವತ್ತು ನನಗೆ ಇನ್ನೂ ಹಲವಾರು. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಮಾತನಾಡಿ, ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟದ ಮನೋಭಾವ ರೂಢಿಸಿಕೊಂಡವರು ಶ್ರೀನಣ್ಣ. ಅವರ ಹೋರಾಟದ ನೆನಪಿನಲ್ಲಿ ಅವರನ್ನು ನೆನಪಿಸಿಕೊಳ್ಳುವ ಕೆಲಸ ಮಾಡ್ತಾ ಇರೋದು ಉತ್ತಮ ಬೆಳವಣಿಗೆ ಅಂತ ಪ್ರಶಂಸಿಸಿದರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2007ರಲ್ಲಿ 30 ದಿನಗಳ ಕಾಲ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ ಸಂದರ್ಭ ನನಗೆ ನೀಡಿದ ಸಹಕಾರವನ್ನು ಮರೆಯಲು ಸಾಧ್ಯವಿಲ್ಲ ಎಂದರು. ಎಂಬಿ ಶ್ರೀನಿವಾಸ್ ಅವರ ಸಮಾಜಮುಖಿ ಕಾರ್ಯಗಳು ಇಂದಿನ ಯುವ ಜನಾಂಗಕ್ಕೆ ಮಾದರಿ. ಶ್ರೀನಿವಾಸ್ಗೆ ಶ್ರೀನಿವಾಸ್ ಸಾಟಿ ಎಂಬುದಕ್ಕೆ ಅವರ ಹೋರಾಟಗಳೇ ಸಾಕ್ಷಿ ಅಂತ ತಿಳಿಸಿದರು. ಅವರ ಹೋರಾಟದ ದಿನಗಳನ್ನು ನೆನಪು ಮಾಡಿಕೊಳ್ತಾ ಇರುವ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಅಭಿನಂದಿಸ್ತಾ ಇರುವುದು ಉತ್ತಮ ಕೆಲಸ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾಜಘಾತಕ ಶಕ್ತಿಗಳು ಬಹಳ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದೇ ಅವರ ಒಂದು ಹವ್ಯಾಸ. ಅಂಥ ಸಂದರ್ಭದಲ್ಲಿ ಶ್ರೀನಣ್ಣನಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು, ಆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂಥದ್ದನ್ನು ನಾನು ಅವರೊಬ್ಬ ಆತ್ಮೀಯನಾಗಿ ನೋಡಿದ್ದೆ. ಇವತ್ತು ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ ಅವ್ರನ್ನ ನೆನಪು ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಪಾಂಡವಪುರದಲ್ಲಿ ಇವತ್ತು ಸುವರ್ಣ ಕರ್ನಾಟಕ ಆಚರಣೆ ಮಾಡುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ. ನಾವೆಲ್ಲ ಮಾಡಬೇಕು ಅಂತೇಳಿ ಶ್ರೀನಣ್ಣ ನೇತೃತ್ವದಲ್ಲಿ ಒಂದೆಲ್ಲ ಸಂಘಟನೆಗಳ ಮುಖ್ಯಸ್ಥರನ್ನ ಒಂದು ಸಭೆ ಕರೆದು ಅದು ತೀರ್ಮಾನ ಆಯಿತು. 30 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆಯಿಂದ 5 ಗಂಟೆ ತನಕ ಆ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಅಲ್ಲೇ ಸ್ಥಳೀಯ ಕಲಾವಿದರನ್ನ ಗುರುತಿಸಿ ಅವ್ರಿಗೆ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ನಾವು ಅಲ್ಲೇ ಪಂಚಾಯಿತಿ ಮಟ್ಟದ ಸನ್ಮಾನ ಮಾಡಿ ಅವ್ರನ್ನ ಮೆರವಣಿಗೆ ಮುಖಾಂತರ ಪಾಂಡವಪುರ ಪಟ್ಟಣಕ್ಕೆ ಕರೆತಂದು ಸಂಜೆ 5:30-6 ಗಂಟೆಗೆ ಅವ್ರಿಗೆ ವೇದಿಕೆ ಕೂರಿಸಿ ಗೌರವಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಸಮಾಜಮುಖಿ ಕೆಲಸ ಮಾಡ್ತಿದ್ದಂಥ ಎಂಬಿ ಶ್ರೀನಣ್ಣ ನಮ್ಗೆ ಅವತ್ತು ಮಾರ್ಗದರ್ಶನ ಮಾಡೋದು. ಅವತ್ತು ಅಂಥ 30 ದಿನಗಳ ಕಾಲ ಈ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಅನಿವಾಸಿ ಕನ್ನಡಿಗರು ಕನ್ನಡದ ಬಗ್ಗೆ ಅಭಿಮಾನ ಇಟ್ಟು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂಥ ಎಲ್ಲ ದೇಶದ ಗಣ್ಯರನ್ನ ಕರೆಸಿ 30 ದಿನಗಳ ಕಾಲ ಅವ್ರಿಗೆ ಅಭಿನಂದಿಸುವಂಥದ್ದು, ಆ ತಾಯಿ ಕನ್ನಡಾಂಬೆಯನ್ನು ಕೂರಿಸುವಂಥ ಕೆಲಸವನ್ನು ನಾವು ಶ್ರೀನಣ್ಣ ಎಲ್ಲ ಸೇರಿ ಮಾಡಿದಂಥದ್ದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರನ್ನ ಗೌರವಿಸುವಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಇವತ್ತು ರಾಹುಲ್ ಮತ್ತು ಅವ್ರ ಸ್ನೇಹಿತರು ಅವರ ಶ್ರೀನಣ್ಣ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ. ಇನ್ನು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸಾಧಕರಿಗೆ ಸನ್ಮಾನ ಮಾಡಿ ಮಾತನಾಡಿ, ಎಂಬಿ ಶ್ರೀನಿವಾಸ್ ಅವರು ಸಮಾಜದಲ್ಲಿ ನಡೀತಾ ಇರುವ ನ್ಯಾಯದ ವಿರುದ್ಧ ಹೋರಾಟ ನಡೆಸ್ತಾ ಇದ್ರು. ಎಂಬಿ ಶ್ರೀನಿವಾಸ್ಗೆ ಕರೆ ಮಾಡಿದರೆ SP ಆಫೀಸ್ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಇರ್ತಾ ಇದ್ರು. ಸಮುದಾಯಕ್ಕೆ ಅನ್ಯಾಯವಾದರೆ ಅವರು ಸಹಿಸಿಕೊಳ್ತಾ ಇರಲಿಲ್ಲ. ಬೀದಿಗಿಳಿದು ಹೋರಾಟ ನಡೆಸುವ ಮನೋಭಾವ ಬೆಳೆಸಿಕೊಂಡವರು ಎಂಬಿ ಶ್ರೀನಿವಾಸ್. ಇನ್ನೂ ಹಲವು ವರ್ಷ ಇರಬೇಕಾಗಿತ್ತು, ಅವರ ಅಕಾಲಿಕ ಮರಣಕ್ಕೆ ತುತ್ತಾದರು. ಮಂಡ್ಯ ಜಿಲ್ಲೆಯ ಒಬ್ಬ ಸಂಘಟಿತ ಚತುರ ಹಾಗೂ ಒಂದು ಶಕ್ತಿಯನ್ನು ಕಳೆದುಕೊಂಡು ಅನಿಸುತ್ತೆ ಎಂದರು. ಸಮಾಜದಲ್ಲಿ ತಂದೆಯ ಹೆಸರನ್ನು ಉಳಿಸುವ ಜೊತೆಗೆ ಸಮಾಜದಲ್ಲಿ ಅವರ ದಾರಿಯಲ್ಲಿಯೇ ಅವರ ಪುತ್ರ ರಾಹುಲ್ ಎಂಬಿ ಶ್ರೀನಿವಾಸ್ ಬೆಳೀತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ನೀರೆರೆದು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದರು. ಶ್ರೀನಣ್ಣ ಅವ್ರನ್ನ ಅವರ ತೀರ್ಕೊಂಡ ದಿನನೋ ಅಥವಾ ಅವರು ಹುಟ್ಟಿದ ದಿನನೋ ನೆನಪು ಮಾಡ್ಕೊಳ್ಳೋದಲ್ಲ, ಯಾವಾಗಲೂ ಅವರು ಹೋರಾಟವನ್ನು ನಾವು ನೆನಪು ಮಾಡ್ಕೊಳ್ತಾನೇ ಇರಬೇಕು. ಯಾಕೆಂದರೆ ಸದಾ ಯಾವಾಗಲೂ ಹೋರಾಟದಲ್ಲೇ ಇದ್ದಂಥವ್ರು. ಅವರು ಬೇರೆ ಏನು ವ್ಯಾಪಾರ ಮಾಡ್ತಿರ್ಲಿಲ್ಲ ಅಥವಾ ಬೇರೆ ಏನು ರಾಜಕಾರಣ ಮಾಡ್ತಾ ಇರಲಿಲ್ಲ. ಆದರೆ ಯಾವಾಗಲೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದರೆ ಈ ಸಮಾಜದ ಅಂಕು ಡೊಂಕನ್ನು ತಿದ್ದತಕ್ಕಂಥ ಕೆಲಸನೇ ನಿರಂತರವಾಗಿ ಮಾಡ್ತಾ ಇರೋರು. ಯಾವಾಗ ನೋಡ್ರಿ ಶ್ರೀನಣ್ಣ ಎಲ್ಲವ್ರು ಅಂದರೆ SP ಆಫೀಸ್ ಹತ್ರ ಯಾವುದೋ ನ್ಯಾಯ ಮಾಡ್ತಾ ಇದ್ದಾರೆ. ಶ್ರೀನಣ್ಣ ಎಲ್ಲವ್ರು ಅಂತಂದರೆ DC ಕಚೇರಿಯಲ್ಲಿ ಯಾವುದೋ ಒಂದು ನ್ಯಾಯ ಮಾಡ್ತಾವ್ರೆ. ಶ್ರೀನಣ್ಣ ಎಲ್ಲವನ್ನಿಂದ ತಾಲೂಕು ಆಫೀಸಲ್ಲಿ ಯಾವುದೋ ರಿಜಿಸ್ಟ್ರ್ ಮಾಡಿಸ್ತಾನೆ, ಮದುವೆ ರಿಜಿಸ್ಟ್ರ್ ಮಾಡಿಸ್ತಾನೆ. ನಿರಂತರವಾಗಿ ಅದೇ ಕೆಲಸವನ್ನು ಮಾಡಿಕೊಂಡು ಬದುಕಿನಲ್ಲಿ
ಇವತ್ತು ಈ ಸಮಾಜದ ಏರುಪೇರುಗಳನ್ನು ತಿದ್ದತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಂಡು ಬಂದಂಥವರು. ಇವತ್ತು ರಾಹುಲ್ ನಿಜವಾಗ್ಲೂ ಕೂಡ ಅವನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅವ್ರ ತಂದೆ ಏನು ಹಾಕ್ಕೊಟ್ಟಿದ್ರು ಆ ಮಾರ್ಗದಲ್ಲಿ ಇವತ್ತು ಛಲ ಬಿಡದೆ ಅವನು ಕೂಡ ಹೋಗ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಯತ್ನದಲ್ಲಿದ್ದಾನೆ ಅವನಿನ್ನ ಸಣ್ಣವನು. ಆದರೆ ಇಂಥ ಸಣ್ಣ ಸಮಾರಂಭಗಳನ್ನು ಮಾಡ್ಕೊಂಡು ಸಂಘಟನೆ ಮಾಡಿಕೊಂಡು ತಂದೆ ಹೆಸರನ್ನ ಉಳಿಸೋದ್ರ ಜೊತೆಗೆ ಸಮಾಜದಲ್ಲಿ ಅವನು ಕೂಡ ಅವ್ರ ತಂದೆ ರೀತಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಏನು ಉದ್ದೇಶ ಇಟ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನೀರೆರೆದು ಪೋಷಣೆ ಮಾಡಿ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೇನೆ. ಇನ್ನು ಎಂ ಬಿ ಶ್ರೀನಿವಾಸ್ ಅವರ ಪುತ್ರ ರಾಹುಲ್ ಪಿ ಶ್ರೀನಿವಾಸ್ ಮಾತನಾಡಿ, ನಮ್ಮ ತಂದೆಯವರು ದಲಿತ ಮುಖಂಡರಾಗಿದ್ದರು. ಅವರು ಎಲ್ಲ ವರ್ಗದ ಸಮುದಾಯಗಳಿಗೆ ದನಿಯಾಗಿದ್ದರು. ಅವರು ಅಗಲಿ ಇಂದಿಗೆ 3 ವರ್ಷಗಳಾದವು. ಅವರ ಸವಿ ನೆನಪಿಗಾಗಿ ಸಾಧಕರಿಗೆ ಸನ್ಮಾನ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ತಂದೆಯವರ ಆದಿಯಲ್ಲಿ ನಡೆಯುವ ಉದ್ದೇಶವಿದೆ. ನಮ್ಮ ಪ್ರತಿಷ್ಠಾನದ ವತಿಯಿಂದ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಹೊಸಳ್ಳಿಯ ಸರ್ಕಾರಿ ಶಾಲಾ 150ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಬ್ಯಾಗ್, ಪಠ್ಯಪುಸ್ತಕ, ರಕ್ತದಾನ ಶಿಬಿರ, ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ವೀಲ್ಚೇರ್ಗಳ ವಿತರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವ ಗುರಿ ಹೊಂದಿದ್ದೇವೆ ಎಂದರು. ನಾವು ನಮ್ಮ ತಂದೆಯವರು ಒಬ್ಬ ದಲಿತ ಮುಖಂಡರಾಗಿ ಎಲ್ಲ ವರ್ಗದ ಸಮುದಾಯದ ಜನಗಳಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಇವತ್ತು 3 ವರ್ಷ, ನವೆಂಬರ್ 21ಕ್ಕೆ 3 ವರ್ಷ ಆಗಿದೆ ಅವರ ಅಕಾಲಿಕ ಮರಣ. ನಮ್ಮ ತ್ಯಜಿಸಿ 3 ವರ್ಷ ಆಗಿದೆ. ಅದು ಸವಿನೆನಪಿನವಾಗಿ ಸಾಧಕರಿಗೆ ಸನ್ಮಾನ ಮಾಡಿ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಾಡೋಣ ಅಂತ ಹೇಳಿ ಬೈಕ್ ರ್ಯಾಲಿ ಮುಖಾಂತರ ಮಾಡಿ ನಾವು ವೇದಿಕೆಯನ್ನು ತಲುಪಿದ್ದೇವೆ. ಅದ್ದೂರಿಯಾಗಿ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಅದು ಈ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿ ವೇದಿಕೆಯನ್ನು ಮುಟ್ಟಿದ್ದೇವೆ. ಅಪ್ಪ ಕೊಟ್ಟಿರೋ ಜವಾಬ್ದಾರಿನ ಉಳಿಸ್ಕೊಳ್ಳೋ ಕಡೆ ನಾನು ಹೋಗ್ತಾ ಇರೋದಕ್ಕೆ ನನ್ನ ಸ್ನೇಹಿತರು ಇದಕ್ಕೆ ಬಹಳ ನನ್ನ ಪರ ನಿಂತಿದ್ದಾರೆ. ಅವರು ಕೊಟ್ಟಿರೋ ಜವಾಬ್ದಾರಿಗಳು ಪ್ರತಿಷ್ಠಾನ ಮುಂದುವರಿಸು, ಜನಸೇವೆಯನ್ನು ಮಾಡು, ಇದರಲ್ಲಿ ಯಾವುದೇ ದುರುದ್ದೇಶ ಇದರಿಂದ ಸ್ವಾರ್ಥವನ್ನು ಪಡೆದೆ ನಾನು ನಡೆಸ್ಕೊಟ್ಟ ಹಾದಿನ ನಡ್ಕೊಂಡು ಹೋಗೋಣದಕ್ಕೆ ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರೆಲ್ಲ ಇವತ್ತು ಸೇರಿದ್ದೀರಿ. ನಾವು ಪ್ರತಿಷ್ಠಾನದ ಪರವಾಗಿ ಲಾಸ್ಟ್ ಟೈಮು ರವೀಣ ಕೈಲೆ ಹೊಸಳ್ಳಿಲಿ 150ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾದ ಪಠ್ಯ ಪುಸ್ತಕ, ಬ್ಯಾಗ್ಸ್ನ ಕೊಟ್ಟು ಮಾಡಿದ್ವಿ. ನಾವು ಪ್ರತಿಷ್ಠಾನವನ್ನು ಕಾರ್ಯಗಳು ಮಾಡಿದ್ವಿ. ಲಾಸ್ಟ್ ಟೈಮ್ ನಮ್ಮ ಶಂಕರನಗರ ಗೆಳೆಯರ ಬಳಗದ ವತಿಯಿಂದ ಮುಸ್ಲಿಮ್ಸ್ ಬಾಂಧವರು ಏನು ನಾಗಮಂಗಲದಲ್ಲಿ ಮುಸ್ಲಿಮ್ಸ್ ಬಾಂಧವರ ವಿರುದ್ಧ ಗಲಾಟೆ ಆಯಿತು. ಆದರೆ ನಮ್ಮ ಮಂಡ್ಯದಲ್ಲಿ ಇತಿಹಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ, 30ಕ್ಕೂ ಹೆಚ್ಚು ಮುಸ್ಲಿಮ್ಸ್ ಬಾಂಧವರು ಇವತ್ತು ಬ್ಲಡ್ ಡೊನೇಟ್ ಮಾಡಿ 75ಕ್ಕೂ ಹೆಚ್ಚು ಜನ ಇವತ್ತು 2 ದಿನ ಕಾರ್ಯಕ್ರಮ ಮಾಡಿ ನಮ್ಮ ಶಂಕರನಗರ ಗೆಳೆಯರ ಬಳಗದ ಗಣಪತಿ ಬಳಗದಿಂದ 75 ಜನ ಬ್ಲಡ್ ಕ್ಯಾಂಪ್ನ ಮಾಡಿ ಸೃಷ್ಟಿಸಿದ್ದೇವೆ. ನಮ್ಮ ಸ್ನೇಹಿತ ಯಾರೊಬ್ರು ತಂದೆಗೆ ಹುಷಾರಿಲ್ಲ ಅಂದಾಗ ವೀಲ್ ಚೇರ್ ಇಲ್ಲ, ನಮ್ಮ ಸರ್ಕಾರಿ ಮಿಮ್ಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲ ಅಂತ ಹೇಳಿದಾಗ ನಮ್ಮ ಕೈಲಾದಷ್ಟು ನಾವು 15 ವೀಲ್ ಚೇರ್ಗಳನ್ನ ನಮ್ಮ ಮೀರಾ ಮೇಡಮ್, ಶ್ರೀಲಿಂಗಯ್ಯ ಸರ್ ಮೇಡಮ್, ಅವತ್ತು ಸುರೇಶ್ ಅಣ್ಣ ಇದೆಲ್ಲ ಸೇರಿ 15 ವೀಲ್ ಚೇರ್ನ ಕೊಟ್ವಿ. ಇದೇ ರೀತಿ ನಿತ್ಯಗತ್ಯವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಅಂಬಾರಣ್ಣ ಅವ್ರಿಗೂ, ಪುಟ್ಟದಣ್ಣ ಅವ್ರಿಗೂ, ರವಿಯಣ್ಣ ಅವ್ರಿಗೂ ಎಲ್ಲ ವೇದಿಕೆಯವರ ಗಣ್ಯರದು ಪ್ರತಿನಿತ್ಯ ಸಪೋರ್ಟ್ ನೀಡ್ತಿರೋದ್ರಿಂದ ಇಂಟ್ರೆಸ್ಟ್ ಇವತ್ತು ಕಾರ್ಯಕ್ರಮನ ಎಷ್ಟು ಅದ್ಭುತವಾಗಿ ನಡೆಸೋಕ್ಕೆ ಅನುಕೂಲ ಆಗಿದೆ. ಇದೇ ರೀತಿ ನಿಮ್ಮ ಸಹಕಾರ ಇರಲಿ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮೂಡಾಧ್ಯಕ್ಷ ನಯೀಂ, ಮನ್ನೂರು ನಿರ್ದೇಶಕ ಶಿವಪ್ಪ, ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಮೀರಾ ಶಿವಲಿಂಗಯ್ಯ, ಶೋಭಾ ಶ್ರೀನಿವಾಸ್, ಮಿಥಿಲ್, ನಾಗೇಂದ್ರ, ಪ್ರಮೋದ್, ರಾಕೇಶ್, ಗಾಂಧಿನಗರ ಚೇತನ್, ದೇವರಪ್ಪ, ಕೃಷ್ಣ, ರಾಮಯ್ಯ ಉರುಗಲವಾಡಿ, ರಾಜ್ಪಾಲ್, ಶ್ರೀನಿವಾಸ್, ಸುಮಂತ್, ಚಂದನ್, ಸಚಿನ್, ಧನರಾಜ್, ವಿವೇಕ್ ಹಾಜರಿದ್ದರು. ಗೀತಾಂಜಲಿ ಲೈಫ್ ಎಕ್ಸ್ಪೋ ಮೀ ಆ್ಯಂಡ್ ಸೊಸೈಟಿ ಎಂಬ ವಿಶೇಷ ಪ್ರದರ್ಶನ ಕಾರ್ಯಕ್ರಮ ಮಂಡ್ಯ ನಗರದ ಗೀತಾಂಜಲಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆಯಿತು. ಗೀತಾಂಜಲಿ ಲೈಫ್ ಎಕ್ಸ್ಪೋಗೆ ನಗರಸಭಾ ಸದಸ್ಯ ವಿದ್ಯಾ ಮಂಜುನಾಥ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಬಿಇಟಿ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಹೆಚ್ಚಿಸಿದರೆ ಮುಂದಿನ ದಿನಗಳಲ್ಲಿ ದೇಶದ ಭವಿಷ್ಯದ ಕಡೆಗೆ ಗಮನ ಹರಿಸಲು ಸಾಧ್ಯವಾಗುತ್ತೆ. ದೇಶದ ಸತ್ಪ್ರಜೆಗಳಾಗಿ ದೇಶವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಹಾಗೂ ದೇಶದ ರಕ್ಷಣೆಗೂ ಸಹಕಾರಿಯಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಎಲೆಕ್ಟ್ರಾನಿಕ್ಸ್ ಹಾಗೂ ಐಟಿ ಬಗ್ಗೆ ಆಸಕ್ತಿ ತೋರಿಸಿ ವಿಜ್ಞಾನ ವಸ್ತು ಪ್ರದರ್ಶನ ಮಾಡಿದ್ದಾರೆ. ಮಂಡ್ಯದ ಜನ ಈಗಾಗಲೇ ಬೇಕಾದಷ್ಟು ಕಡೆ ಒಳ್ಳೆಯ ಹೆಸರನ್ನು ಹೊರ ದೇಶಗಳಲ್ಲಿ ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿ ಮಂಡ್ಯದ ಜನ ದೇಶ ಮೆಚ್ಚುವ ಹಾಗೆ ಹೆಸರು ಮಾಡಲಿ ಅಂತ ತಿಳಿಸಿದರು. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಬಹಳಷ್ಟು ಆನ್ ಎಲೆಕ್ಟ್ರಾನಿಕ್ ಸೈಡ್, ಜೊತೆಗೆ ಕಂಪ್ಯೂಟರ್ ಮತ್ತು
IT ಬಗ್ಗೆ ಆಸಕ್ತಿ ತೋರಿಸಿ ಭಾಳಷ್ಟು ಈ ರೋಬೋಟ್ ರೂಮನ್ನು ನೋಡಿದ್ವಿ. ಸೊ ಬಹುಶಃ ಈ ವಯಸ್ಸಿನಲ್ಲೇ ಅವರಿಗೆ ಕೋಡಿಂಗ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಿದ್ರೆ ಮುಂದಿನ ರೀತಿಯಲ್ಲಿ ಇನ್ನೂ ನಮ್ಮ ದೇಶದ ಭವಿಷ್ಯದ ಕಡೆಗೆ ಗಮನ ಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಪ್ರಜೆಗಳಾಗಿ ಅವರು ನಮ್ಮ ದೇಶವನ್ನು ಉನ್ನತಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋಕ್ಕೆ, ಜೊತೆಗೆ ರಕ್ಷಣೆಗೂ ಕೂಡ ಇವರು ನಮ್ಮ ದೇಶಕ್ಕೆ ಸಹಾಯಕರಾಗ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ಜನ ಈಗಾಗಲೇ ಬೇಕಾದಷ್ಟು ಕಡೆ ಒಳ್ಳೆಯ ಹೆಸರನ್ನು ಮಾಡಿ ಹೊರದೇಶದಲ್ಲೂ ಕೂಡ ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದೇ ರೀತಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಂಡ್ಯದ ಜನತೆ ಮೆಚ್ಚುವ ಹಾಗೆ, ದೇಶ ಮೆಚ್ಚುವ ಹಾಗೆ ಹಾಗೂ ಪ್ರಪಂಚದಲ್ಲಿ ಒಳ್ಳೆಯ ಹೆಸರನ್ನು ಮಾಡಲಿ ಅಂತೇಳಿ ಎಸ್ಪಿಇಟಿ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ವಿದ್ಯಾರ್ಥಿಗಳು ಪಾರಂಪರಿಕ ಜ್ಞಾನವನ್ನು ವಿಜ್ಞಾನದ ಹೊಸ ಆಲೋಚನೆಗಳ ಜೊತೆ ಹೊಂದಿಸಬೇಕು ಅಂತ ಗೀತಾಂಜಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರೋಬೋಟಿಕ್ಸ್ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಕಂಪ್ಯೂಟರ್ ತರಬೇತಿ ಕೊಟ್ಟು ವಿಜ್ಞಾನದ ಬಗ್ಗೆ ಪ್ರಯೋಗಗಳ ಬಗ್ಗೆ ಪ್ರದರ್ಶನ ಏರ್ಪಡಿಸಿದ್ದಾರೆ ಅಂತ ತಿಳಿಸಿದರು. ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ಹಾಗೂ ಪೋಷಕರಿಗೆ ವಿಶೇಷ ಮಾಹಿತಿ ಕೊಡಲು ಇದರಿಂದ ಅವಕಾಶವಾಗುತ್ತೆ ಅಂತ ತಿಳಿಸಿದರು. ವಿಜ್ಞಾನದ ಬಗ್ಗೆ, ಪ್ರಯೋಗಗಳ ಬಗ್ಗೆ ಒಂದು ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಧ್ಯೇಯವಾಕ್ಯನೇ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ DVGರವರ ವಾಕ್ಯವನ್ನು ಧ್ಯೇಯವಾಕ್ಯವಾಗಿ ಇಟ್ಕೊಂಡಿದ್ದೀವಿ. ಹಾಗೆಯೇ ಈಗ ಬೆಂಗಳೂರು ಯೂನಿವರ್ಸಿಟಿಲೂ ಕೂಡ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಒಂದು ಪಾರಂಪರಿಕ ಜ್ಞಾನವನ್ನು ವಿಜ್ಞಾನದ ಈ ಹೊಸ ಆಲೋಚನೆಗಳ ಜೊತೆ ಹೊಂದಿಸಬೇಕು ಅಂತ ಮಕ್ಕಳಿಗೆ ರೋಬೋಟಿಕ್ಸಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ವಿಶೇಷವಾದ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅದರ ಪ್ರಯೋಗಗಳನ್ನು ಇಲ್ಲಿ ಮಾಡಿದ್ದಾರೆ. ಗೀತಾಂಜಲಿ ಶಾಲೆಯ ಪ್ರಾಂಶುಪಾಲರಾದ ಸರೋಜಾ ಹೆಚ್ ಮಾತನಾಡಿ, ವಿಶಿಷ್ಟ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಪರಿಚಯಿಸುವ ಮೂಲಕ ಸಾಮಾಜಿಕ ಕೌಶಲ್ಯಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಎಂದರು. ಆದರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟು. ಎಲ್ಲ ಸ್ಕೂಲ್ಸಲ್ಲೂ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡ್ತಾರೆ, ಬಟ್ ನಾವಿಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಎಕ್ಸಿಬಿಷನ್ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಆ ಕಾನ್ಸೆಪ್ಟ್ ಬೇಸ್ಡಿಂದ ಏನಾಗುತ್ತೆ, ಎಲ್ಲ ಇನ್ಫಾರ್ಮೇಷನ್ಸ್ ಲೈಕ್ ಅಬೌಟ್ ಯೂನಿವರ್ಸಿಟೀಸ್, 10th ಆದಮೇಲೆ ಮಕ್ಕಳು ಯಾವ್ಯಾವ ಸ್ಟ್ರೀಮ್ಗೆ ಹೋಗ್ಬೋದು, ಏನೇನು ಅನುಕೂಲಗಳಿದೆ, ಯಾವ್ಯಾವ ಕೋರ್ಸನ್ನು ಮಾಡ್ಬೋದು, ಇದು ಎಲ್ಲದನ್ನು ನಾವೊಂದು ಡಿಸ್ಪ್ಲೇ ಮಾಡಿ ಮಾಡೆಲ್ಸ್ ಮೂಲಕ ತೋರಿಸ್ತಿದ್ದೀವಿ. ಆ್ಯಂಡ್ ಆಲ್ಸೋ ಕೋರ್ಟ್, ನಮ್ಮ ಜನರಲಾಗಿ ಎಲ್ರಿಗೂ ಕೋರ್ಟ್ ಬಗ್ಗೆ ಗೊತ್ತೇ ಇರುತ್ತೆ, ಬಟ್ ಕೋರ್ಟ್ ಒಳಗೆ ಹೋಗೋದು ಹೇಗೆ, ಅಲ್ಲಿ ನಡೆಯೋ ಕೆಲಸಗಳು ಏನು, ಇದ್ರ ಬಗ್ಗೆ ಎಲ್ಲ ಒಂದು ವಿಶೇಷತೆಯನ್ನು ತೋರಿಸಿದ್ದೀವಿ. ಆ್ಯಂಡ್ ಆಲ್ಸೋ ಬ್ಯಾಂಕಿಂಗ್ ಝೋನ್. ಬ್ಯಾಂಕ್ ಅಂದ ತಕ್ಷಣ ನಾವು ಪ್ರತಿನಿತ್ಯ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಆ ಬ್ಯಾಂಕ್ ಹೇಗೆ ವರ್ಕ್ ಆಗ್ತಿದೆ, ರಿಸರ್ವ್ ಬ್ಯಾಂಕ್ ಏನು ಪಾತ್ರನ ತಗೊಳುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ನಿರೂಪಣಾ ಶೈಲಿ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಯೇ ಸ್ವಯಂ ರೋಬೋ ಆಗಿ ರೋಬೋಟಿಕ್ಸ್ ತಂತ್ರಜ್ಞಾನದ ವಿಶ್ಲೇಷಣೆ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಮಕ್ಕಳು ವಿವಿಧ ಕ್ಷೇತ್ರಗಳ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಿದರು. ಇದನ್ನು ವೀಕ್ಷಿಸಲು ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರಿಂದ ಜ್ಞಾನ ಸಾಗರವು ಜನಸಾಗರವಾಗಿತ್ತು. ಗೀತಾಂಜಲಿ ಲೈಫ್ ಎಕ್ಸ್ಪೋ ಮೀ ಆ್ಯಂಡ್ ಸೊಸೈಟಿ ಎಂಬ ವಿಶೇಷ ಪ್ರದರ್ಶನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ಸ್ ವಿಜ್ಞಾನ ಮತ್ತು ಗಣಿತ, ಭಾರತೀಯ ಸಂಸತ್ತಿನ ಮಾದರಿ, ಪುರಾತನ ಭಾರತೀಯ ವಿಶ್ವವಿದ್ಯಾಲಯಗಳು ಹಾಗೂ ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾಭ್ಯಾಸದ ಹಾದಿಯ ಪ್ರದರ್ಶನದ ಮಾದರಿ, ನ್ಯಾಯಾಲಯದ ಮಾದರಿ, ಬ್ಯಾಂಕ್ ವ್ಯವಸ್ಥೆಗಳ ಮಾದರಿ, ದಿನನಿತ್ಯದಲ್ಲಿ ಯೋಗ ಇವೆಲ್ಲವೂ ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಗಳಾಗಿದ್ದವು. ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ HM ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಂಡ್ಯ ನಗರಕ್ಕೆ ಭೇಟಿ ನೀಡಿದ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಶ್ರೀನಿವಾಸರನ್ನ ಗೌರವಾಧ್ಯಕ್ಷ ಡಾಕ್ಟರ್ ಟಿ ಕೃಷ್ಣಯ್ಯ ಮತ್ತು ಪದಾಧಿಕಾರಿಗಳು ಅಭಿನಂದಿಸಿದರು. ಬಳಿಕ ಮಾತನಾಡಿದ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ರಾಜ್ಯಾಧ್ಯಕ್ಷ ಡಾಕ್ಟರ್ ಟಿ ಕೃಷ್ಣಯ್ಯ, ನವೆಂಬರ್ 24ರಂದು SSLC ಮತ್ತು PUC ವಿದ್ಯಾರ್ಥಿಗಳಿಗೆ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಶ್ರೀ ಗಂಗಾ ವಿದ್ಯಾಸಿರಿ ಪ್ರೋತ್ಸಾಹಧನ ವಿತರಣೆ ಸಮಾರಂಭವು ನಡೆಯಲಿದೆ. ಗಂಗಾಮತ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಅಂತ ಮನವಿ ಮಾಡಿದರು. ರಾಜ್ಯದಲ್ಲಿ ಗಂಗಾಮತ ಸಮುದಾಯವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯವಾಗಿ ಹಿಂದುಳಿದಿದೆ. ಸಮಾಜ ಮುನ್ನೆಲೆಗೆ ಬರಲು ವಿದ್ಯಾವಂತ ಸಮುದಾಯ, ಉನ್ನತ ಶಿಕ್ಷಣ, ಸರ್ಕಾರಿ ಉದ್ಯೋಗ, ಉದ್ಯಮ ಮಾಡಬೇಕಿದೆ.
ಸ್ವಸಹಾಯ ಸಂಘ ಸಂಸ್ಥೆಗಳನ್ನು ತೆರೆಯುವ ಕಾಲಜ್ಞಾನ ಹೆಚ್ಚಿಸಬೇಕಾಗಿದೆ ಅಂತ ನುಡಿದರು. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಾಜ್ಯ ಮಟ್ಟದ ಸಮಾರಂಭಕ್ಕೆ ವಿದ್ಯಾರ್ಥಿಗಳನ್ನು ಕರೆತನ್ನಿ, ಕೌಶಲ್ಯ ಜ್ಞಾನ ಹೆಚ್ಚಾಗತ್ತೆ, ಉನ್ನತ ಶಿಕ್ಷಣ, ಉದ್ಯೋಗ, ಉದ್ಯಮಗಳ ಮಾಹಿತಿ ಲಭ್ಯವಾಗುತ್ತೆ ಅಂತ ಸಲಹೆ ನೀಡಿದರು. ಇದೇ ಮುಂದಿನ ಭಾನುವಾರ 24/11/2024 ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಏನು ಬೆಂಗಳೂರು ನಗರದ ಆನಂದರಾವ್ ವೃತ್ತದಲ್ಲಿರುವಂಥ KEB ಭವನದಲ್ಲಿ ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಾಜ್ಯ ಮಟ್ಟದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ರಾಜ್ಯ ಮಟ್ಟದ್ದು. ಅದೇ ರೀತಿ ನಮ್ಮ ಎಲ್ಲ ಜಿಲ್ಲೆಗಳಿಂದ ಆಯ್ದಂಥ ಗಂಗಾ ವಿದ್ಯಾಶ್ರೀ ಯೋಜನೆಯಲ್ಲಿ ಏನು ಕಡು ಬಡವರು ಮಕ್ಕಳಿದ್ದಾರೆ, ಇಂಜಿನಿಯರಿಂಗ್ ಆಗ್ಬೋದು, ಡಾಕ್ಟ್ರ್ ಓದ್ತಾ ಇರ್ಬೋದು, BSc AG ಓದ್ತಾ ಇರ್ಬೋದು, ವೆಟರ್ನರಿ ಓದ್ತಾ ಇರುವಂಥದ್ದು, ಅದರಲ್ಲಿ ಜಿಲ್ಲೆಯಿಂದ ಆಯ್ದ ವಿದ್ಯಾರ್ಥಿಗಳನ್ನು ಏನು ಕಡು ಬಡವರಿದ್ದಾರೆ ಅವ್ರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಅವರು ಮತ್ತು ನಗರ ಘಟಕದ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ರವರ ನೇತೃತ್ವದಲ್ಲಿ, ಪ್ರಧಾನ ಕಾರ್ಯದರ್ಶಿಯವರಾದ ಹಾಲೇಸಪ್ಪನವರ ಮುಖಂಡತ್ವದಲ್ಲಿ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ 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 ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಗಂಗಾ ವಿದ್ಯಾಶ್ರೀ ಯೋಜನೆಗೆ ನಮ್ಮ ಮಾಜಿ ಸಚಿವರಾದಂಥ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಿದ್ದಾರೆ. ಮತ್ತು ಜಿ ಶಂಕರ್ ಸಾಹೇಬ್ರವರು, ನಾಡೋಜ ಜಿ ಶಂಕರ್ ಪ್ರಶಸ್ತಿ ಪುರಸ್ಕೃತ ಇವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸಾಬಣ್ಣ ತಳವಾರ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ತಿಪ್ಪಣ್ಣ ಕಮನೂಕರ್ ಅವರು, ಹಾಗೆ ಉಡುಪಿ ಕ್ಷೇತ್ರದ ಶಾಸಕರು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ನೌಕರ ಬಂಧುಗಳು ಮತ್ತು ಸಮಾಜದ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಿಂದನೂ ಕೂಡ ಹೆಚ್ಚಿಗೆ ಸಮಾಜದ ಬಂಧುಗಳು, ಶ್ರೀಶಕ್ತಿ ಸಂಘ, ಸ್ವಸಹಾಯ ಸಂಘ ಎಲ್ಲ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಅಂದ್ಕೊಂಡು ಬಳಿಕ ಮಾತನಾಡಿದ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಶ್ರೀನಿವಾಸ್, ನಮ್ಮ ಗಂಗಾಮತ ಸಮಾಜದಲ್ಲಿಯೇ ಸಾಕಷ್ಟು ರ್ಯಾಯ ಪದಗಳಿಂದ ಕರೆಯಲಾಗುತ್ತೆ. ಎಲ್ಲರೂ ಮೀನುಗಾರಿಕೆಯನ್ನು ಸಣ್ಣ ಸಣ್ಣ ಉದ್ಯಮ ಮಾಡಿಕೊಂಡಿದ್ದಾರೆ, ಇದು ಸಾಲದು ಅಂತ ಎಚ್ಚರಿಸಿದರು. ಗಂಗಾಮತ ಸಮಾಜವು ಸಾಕಷ್ಟು ಹಿಂದುಳಿದ ವರ್ಗವಾಗಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಉದ್ಯೋಗ, ಉದ್ಯಮ ಕ್ಷೇತ್ರಗಳಲ್ಲಿ ಬಹಳ ಹಿಂದಿದೆ. ಉನ್ನತ ಶಿಕ್ಷಣ ಪಡೆದ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲದಂತಾಗಿದೆ ಅಂತ ತಿಳಿಸಿದರು. ಸಮಾಜವನ್ನು ಸದಾ ಜಾಗೃತಿಯಲ್ಲಿಡಲು ಸಂಘಟನೆ, ಸಂಘ ಸಂಸ್ಥೆಗಳು ಅತ್ಯವಶ್ಯಕ. ಸರ್ಕಾರಿ ಉದ್ಯೋಗ ಪಡೆದುಕೊಳ್ಳಲು ಕೌಶಲ್ಯ ಜ್ಞಾನ ಹೆಚ್ಚಿಸಬೇಕಿದೆ. ಉದ್ಯಮಿಗಳನ್ನಾಗಿಸಲು ತರಬೇತಿ ಅಗತ್ಯವಿದೆ. ಆದ್ದರಿಂದ ಬೆಂಗಳೂರಿನಲ್ಲಿ ನಡೆಯುವ ಸಭೆಗೆ ಬನ್ನಿ ಅಂತ ಮನವಿ ಮಾಡಿದರು. ಗಂಗಾಮತ ನೌಕರರು ಗಂಗಾಮತ ಇದರಲ್ಲೇ ಸಮಾಜದಲ್ಲಿ ಸುಮಾರು ಪರ್ಯಾಯ ಪದಗಳು ಬರ್ತವೆ. ಕೋಲಿ, ಕಬ್ಬಲಿಗ, ಬೆಸ್ತ, ಗಂಗಾಮತ, ಬಾರಿಕೆ, ಮಗವೀರ ಅಂತೇಳಿ ಎಲ್ಲ ಮೀನು ಹಿಡಿಯೋ ಕಸಬೆ ಮಾಡೋದು. ಎಲ್ಲ ಬಡತನ, ತುಂಬ ಬಡತನ ಇರೋದ್ರಿಂದ, ಸಾಮಾಜಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದಿರೋದ್ರಿಂದ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಬೇಕು, ಸಾಮಾಜಿಕವಾಗಿ ಬಲಿಷ್ಠರಾಗಬೇಕು ಅಂತೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ದಿನಾಂಕ 24/11/2024 ಈ ಕಾರ್ಯಕ್ರಮ ಜರುಗ್ತದೆ. ಈಗಾಗಲೇ ಒಂದು 2-3 ವರ್ಷದಿಂದ ಇದು ನಡೀತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ಇದೊಂದು ಟ್ರಸ್ಟ್ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಿದೆ ನಮ್ಮ ಸಮಾಜದ ಬಡ ಮಕ್ಕಳು ವಿದ್ಯಾವಂತರಾಗಬೇಕು, ಈ ಕರ್ನಾಟಕಕ್ಕೆ ಒಂದು ಆಸ್ತಿ ಆಗಬೇಕು ಅಂತೇಳಿ, ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಅಂತೇಳಿ ಅದೊಂದು ಸದುದ್ದೇಶ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಮಂಡ್ಯ ನಮ್ಮ ಕುಲಬಾಂಧವರು, ಗಂಗಾಮತಸ್ಥರು, ಎಲ್ಲ ಮಹಿಳಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮಗೆ ಇಲ್ಲಿ ಭಾಳ ಸಂತೋಷವಾಗಿ ನಮಗೆ ಆಹ್ವಾನ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ HD ಕಟ್ಟಿಮನಿ, ಬೆಂಗಳೂರು ನಗರ ಅಧ್ಯಕ್ಷ MC ಮಂಜುನಾಥ್, ಕಾರ್ಯದರ್ಶಿ N ವೆಂಕಟಸ್ವಾಮಿ, EO ರಾಮಲಿಂಗಯ್ಯ, ಕಾರ್ಯದರ್ಶಿ ಹಾಡ್ಯ ಉಮೇಶ್, ತಾಲೂಕು ಅಧ್ಯಕ್ಷೆ ಲಿಂಗರಾಜಮ್ಮ, ಕಾರ್ಯದರ್ಶಿ ಶಿಲ್ಪಾ, ಕೇಶವ್, ರಮೇಶ್, ಮಹೇಶ್, ಕರಾಟೆ ತಜ್ಞ ಪ್ರೇಮಕುಮಾರ್ ಮತ್ತಿತರರು ಹಾಜರಿದ್ದರು.
ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶ್ರೀ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪಾಂಡವಪುರ ತಾಲೂಕಿನ ಜಯಂತಿ ನಗರದಲ್ಲಿರುವ ಶ್ರೀ ಶಂಭುಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ 19 ವರ್ಷದೊಳಗಿನ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಲಾನ್ ಟೆನ್ನಿಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಅಂತ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಉಪನಿರ್ದೇಶಕ ಚಲವಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಗಳು ನವೆಂಬರ್ 20 ಮತ್ತು 21ರಂದು ನಡೆಯಲಿದ್ದು ನವೆಂಬರ್ 20ರ ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಹಿಸಲಿದ್ದು, ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಧ್ವಜಾರೋಹಣ ನೆರವೇರಿಸುವರು. ಶಾಸಕ ದರ್ಶನ್ ಪುಟ್ಟಣಯ್ಯ ಅಧ್ಯಕ್ಷತೆ ವಹಿಸಲಿದ್ದು, ಅಂತಾರಾಷ್ಟ್ರೀಯ ಶ್ರೇಯಾಂಕ ಟೆನ್ನಿಸ್ ಆಟಗಾರ ಆರ್ ನಾಗರಾಜು ಕ್ರೀಡಾಕೂಟ ಉದ್ಘಾಟಿಸುವರು. ಇನ್ನು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಪಿಎಂ ನರೇಂದ್ರ ಸ್ವಾಮಿ, ಉದಯ್, ರವಿಕುಮಾರ್ ಗೌಡ, ಎಚ್ ಟಿ ಮಂಜು, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ, ಮಧುಜಿ ಮಾದೇಗೌಡ, ವಿವೇಕಾನಂದ, ಮನ್ಮನ್ ನಿರ್ದೇಶಕ ಕೆ ರಾಮಚಂದ್ರು, ಕೆನ್ನಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ನಿರ್ದೇಶಕರಾದ ಸಿಂಧು ಬಿ ರೂಪೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಎಚ್ ಎನ್ ನಾಗರಾಜು, ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಕೆಆರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ತಿಮ್ಮಯ್ಯ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸಹಾಯಕ ನಿರ್ದೇಶಕ ಡಾಕ್ಟರ್ ಗುಬ್ಬಿಕೋಡು ರಮೇಶ್ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದರು. ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮಂಡ್ಯ ಮತ್ತು ಶ್ರೀ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ಪಾಂಡವಪುರ, ಜಯಂತಿ ನಗರ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ, ಇಲ್ಲಿ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ 19 ವರ್ಷದ ಒಳಗಡಿನ ಮಕ್ಕಳುಗಳಿಗೆ ಲ್ಯಾಂಡ್ ಟೆನ್ನಿಸ್ ಪಂದ್ಯಾವಳಿಗಳನ್ನು 2024-25ನೇ ಸಾಲಿನಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಈ ಲ್ಯಾಂಡ್ ಟೆನ್ನಿಸ್ 32 ಜಿಲ್ಲೆಗಳಿಂದ ವಿದ್ಯಾರ್ಥಿನಿಯರು ಬರ್ತಾರೆ. ಅದರಲ್ಲಿ ಈಗ ನಮಗೆ ಬಾಲಕರ ತಂಡಕ್ಕೆ 20 ಟೀಮ್ಗಳು ಮತ್ತು ಬಾಲಕಿಯರ ತಂಡಕ್ಕೆ 15 ಟೀಮ್ಗಳು ಈಗಾಗಲೇ ಎಂಟ್ರಿ ಆಗಿದ್ದಾರೆ. ಮತ್ತು ಮೊದಲ ಬಾರಿಗೆ ನಾವು ಲ್ಯಾಂಡ್ ಟೆನ್ನಿಸನ್ನು ಇದು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೀತಿದ್ದು, ಈ ವರ್ಷ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಲ್ಯಾಂಡ್ ಟೆನ್ನಿಸನ್ನು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಶಂಭುಲಿಂಗೇಶ್ವರ ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಗಳನ್ನು ನಾವು ನಡೆಸ್ತಾ ಇದ್ದೀವಿ. ಉದ್ಘಾಟನೆಗೆ ಈಗಾಗಲೇ ನಮ್ಮ ಕೇಂದ್ರ ಸಚಿವರನ್ನು ನಾವು ಕರೆದಿದ್ದೀವಿ. ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎನ್ ಚಲುವರಾಯಸ್ವಾಮಿ ಅವರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ, ಬರ್ತಾರೆ ಅವರು. ಹಾಗೆಯೇ ಅಧ್ಯಕ್ಷತೆಯನ್ನು ದರ್ಶನ್ ಪುಟ್ಟಣಯ್ಯನವರು ವಹಿಸ್ಕೊಳ್ತಾರೆ. ಮತ್ತು ಕ್ರೀಡಾಕೂಟದ ಉದ್ಘಾಟನೆಯನ್ನು ಅಂತಾರಾಷ್ಟ್ರೀಯ ಟೆನ್ನಿಸ್ ಆಟಗಾರರಾದಂಥ ಆರ್ ನಾಗರಾಜ್ರವರು ಇವರು ನಮಗೆ ಕ್ರೀಡಾಕೂಟ ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಎ ಬಿ ಬಂಡಿಸಿದ್ದೇಗೌಡರು ಶಾಸಕರು ಶ್ರೀರಂಗಪಟ್ಟಣ ಕ್ಷೇತ್ರ, ಪಿ ನರೇಂದ್ರ ಸ್ವಾಮಿಯವರು ಶಾಸಕರು ಮಳವಳ್ಳಿ ಕ್ಷೇತ್ರ, ಶ್ರೀ ದಿನೇಶ್ ಗೂಳಿಗೌಡ್ರವರು ವಿಧಾನ ಪರಿಷತ್ ಸದಸ್ಯರು, ಮತ್ತು ಶ್ರೀ ಮಧು ಜಿ ಮಾದೇಗೌಡರವರು ವಿಧಾನ ಪರಿಷತ್ ಸದಸ್ಯರು, ರವಿಕುಮಾರ್ ಗೌಡರು ಶಾಸಕರು, ಮಂಡ್ಯ ಶಾಸಕರು. ಸುದ್ದಿಗೋಷ್ಠಿಯಲ್ಲಿ ಮಂಚೇಗೌಡ, ರಾಮಕೃಷ್ಣಗೌಡ, ಗುರುಸ್ವಾಮಿ, ಸುಬ್ಬ ನರಸಿಂಹ, ಸೌಮ್ಯ, ಗಿರೀಶ್ ಹಾಜರಿದ್ದರು. ಅಬಕಾರಿ ಇಲಾಖೆ ಭ್ರಷ್ಟಾಚಾರವನ್ನು ಖಂಡಿಸಿ ನವೆಂಬರ್ 20ರಂದು ಕರೆ ನೀಡಿರುವ ಮದ್ಯ ಹೋರಾಟ ಬಂದ್ ನಮ್ಮ ಬೆಂಬಲ ಇಲ್ಲ ಅಂತ ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಚಂದ್ರಶೇಖರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಸಂಬಂಧ ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ ಡೆವಲಪ್ಮೆಂಟ್ಸ್ ಕೋಆಪರೇಟಿವ್ ಸೊಸೈಟಿಯಿಂದ ಇಂದು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಚಂದ್ರಶೇಖರ್, ನವೆಂಬರ್ 20ರಂದು ಮದ್ಯ ಮಾರಾಟ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ನಾವು ಎಂದಿನಂತೆ ನಮ್ಮ ವ್ಯಾಪಾರ ವಹಿವಾಟು ಮಾಡ್ತೇವೆ. ಅಬಕಾರಿ ಇಲಾಖೆಯಲ್ಲಿ ಯಾವುದೇ ಲಂಚ ನೀಡಿದರೆ ಅದಕ್ಕೆ ದಾಖಲೆ ನೀಡಲಿ. ನವೆಂಬರ್ 20ರ ಮದ್ಯ ಮಾರಾಟ ಬಂದ್ಗೆ ನಮ್ಮ ವಿರೋಧ ಇದೆ ಎಂದರು. ನಮ್ಮ ಅಂಗಡಿಗಳನ್ನು ಬಲವಂತವಾಗಿ ಬಂದ್ ಮಾಡಿಸೋದಕ್ಕೆ ಮುಂದಾದರೆ ನಾವು ಪೊಲೀಸರಿಗೆ ದೂರು ನೀಡ್ತೇವೆ ಅಂತ ಚಂದ್ರಶೇಖರ್ ಎಚ್ಚರಿಕೆ ನೀಡಿದರು. ದಿನಾಂಕ 14/11/24ರಂದು ಮಾನ್ಯ ಅಬಕಾರಿ ಆಯುಕ್ತರು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ಅವರಿಗೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರವರು ದಿನಾಂಕ 20/11/24ರಂದು ಮದ್ಯ ಮಾರಾಟ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಸನದ್ದಾರಗಳು ಮದ್ಯ ಮಾರಾಟ ಬಂದ್ ಮಾಡುವುದಿಲ್ಲವೆಂದು ಮನವಿ ಹಾಗೂ ಈ ನಕಲಿ ಸಂಘದ ಮೇಲೆ
ದೂರು ಸಲ್ಲಿಸಿರುತ್ತೇವೆ. ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು 2002-03 ನೋಂದಣಿಯಾಗಿರುವುದು ಸರಿಯಷ್ಟೇ. ಅಲ್ಲಿಂದ 2024 ಸಂಘದ ಬಗ್ಗೆ ಯಾವುದೇ ಲೆಕ್ಕ ಪರಿಶೋಧನಾ ವರದಿಯಾಗಲಿ ಸಂಘದ ನವೀಕರಣವಾಗಲಿ ಮಾಡಿರುವುದಿಲ್ಲ. ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದು ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ 1ನೇ ವಲಯ, ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ 2ನೇ ವಲಯ, ಬೆಂಗಳೂರು ಇವರುಗಳು ದೃಢೀಕರಣ ಪತ್ರ ನೀಡಿರುತ್ತಾರೆ. ನಮ್ಮ ಸಂಸ್ಥೆಯ ಇದರ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ಇವರುಗಳ ಮೇಲೆ ದೂರು ಸಲ್ಲಿಸಿರುತ್ತೇವೆ. ಈ ಸಂಘವು ಕೇವಲ 2 ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಮತ್ತು ಕಾರ್ಯದರ್ಶಿಯಾದ ಬಿ ಗೋವಿಂದರಾಜ್ ಹೆಗಡೆ ಸನ್ನದ್ಧದಾರರುಗಳಿಗೆ ಅಪ್ಸ್ತ ವಸೂಲಾತಿಗಾಗಿ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಲು ಹಾಗೂ ಸರ್ಕಾರವನ್ನು ಮುಜುಗೂಡು ಮಾಡಲು ಸಂಘವನ್ನು ಮಾಡಿಕೊಂಡಿರುತ್ತಾರೆ. ಈ ಸಂಘದಿಂದ ಇಲ್ಲಿಯವರೆಗೂ ಸನ್ನದ್ಧದಾರರುಗಳಿಗೆ ಯಾವುದೇ ರೀತಿಯ ಅನುಕೂಲವಾಗಿರುವುದಿಲ್ಲ. ಈ ಸಂಘದಿಂದ ಅನುಕೂಲವಾಗಿರುವುದು ಕೇವಲ 2 ಮಾತ್ರ. ಮದ್ಯ ಮಾರಾಟ ನಮ್ಮ ಜೀವನದ ನಿತ್ಯ ಕಾಯಕವಾಗಿರುತ್ತದೆ. ಅಬಕಾರಿ ಅಧಿಕಾರಿಗಳು ನೌಕರರುಗಳು ವರ್ಗಾವಣೆ ಮಾಡುವುದು ಬಿಡುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ. ರಾಜ್ಯ ಸನ್ನದ್ಧದಾರರಿಂದ ಅಬಕಾರಿ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಈ ಸಂಘವು 500ರಿಂದ 600 ಕೋಟಿ ಲಂಚದ ರೂಪದಲ್ಲಿ ಹಣ ನೀಡಿರುತ್ತೇವೆಂದು ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ. ಈ ನಕಲಿ ಸಂಘವು ನೀಡಿರುವ ಹೇಳಿಕೆಯಿಂದ ಮಹಾರಾಷ್ಟ್ರ ಚುನಾವಣಾ ಪ್ರಚಾರವಾಗಿ ನಮ್ಮ ಸನ್ನದ್ಧದಾರರಿಗೂ ಹಾಗೂ ಗಣರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಉಂಟು ಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ. ಸರ್ಕಾರಕ್ಕೆ ಹಣ ನೀಡಿರುವ ದಾಖಲೆಗಳಿದ್ದಲ್ಲಿ ಬಹಿರಂಗಪಡಿಸಲಿ ಎನ್ನುವುದು ನಮ್ಮ ಮನವಿ. ಆದುದರಿಂದ ನಮ್ಮ ಸನ್ನದ್ಧದಾರರ ಹಿತದೃಷ್ಟಿಯಿಂದ ಮದ್ಯ ಮಾರಾಟ ಬಂದ್ ಮಾಡುವುದನ್ನು ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯು ವಿರೋಧಿಸಿ ದಿನನಿತ್ಯದಂತೆ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟನ್ನು ನಡೆಸುತ್ತೇವೆ ಎಂದು ನಾವುಗಳು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇವೆ. ಪುನೀತ್ ಕೆರೆಹಳ್ಳಿ ಮೇಲೆ ಕಾನೂನು ಕ್ರಮಕ್ಕೆ ಮೈಸೂರು ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ನೀಡಿದ ಹೇಳಿಕೆಯ ಪ್ರತಿಕ್ರಿಯೆ ಅಂಗವಾಗಿ ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿಯು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಹಾಗೂ ಅಲ್ಲಾಹನ ಬಗ್ಗೆ ಕೀಳು ಮಟ್ಟದ ಅತ್ಯಂತ ಅವಹೇಳನಕಾರಿ ಮತ್ತು ದುಷ್ಪ್ರೇರಿತ ಹೇಳಿಕೆಗಳನ್ನು ಹಬ್ಬಿಸಿದ್ದಾನೆ. ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುವುದು ಮತ್ತು ಜಾತಿ, ಧರ್ಮ ಅಥವಾ ಸಮುದಾಯದ ಆಧಾರದಲ್ಲಿ ಯಾರ ಮೇಲೂ ದ್ವೇಷವನ್ನು ಪ್ರಚೋದಿಸದಂತೆ ಜಾಗರೂಕತೆಯಿಂದ ನಡೆದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕಾನೂನುಬದ್ಧ ಕರ್ತವ್ಯ. ಇತ್ತೀಚಿನ ಒಂದು ಸಭೆಯಲ್ಲಿ ಕರ್ನಾಟಕದ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯ ಪ್ರತಿಕ್ರಿಯೆಯಾಗಿ ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿಯು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಹೇಳಿಕೆಗಳಲ್ಲಿ ಮುಸ್ಲಿಂ ಸಮುದಾಯವನ್ನು ತೀವ್ರವಾಗಿ ಅವಮಾನಿಸುವ ಅವಹೇಳನಕಾರಿ ಮತ್ತು ನಿಂದನೀಯ ಶಬ್ದಗಳನ್ನು ಬಳಸಿದ್ದಾನೆ ಎಂದರು. ಪುನೀತ್ ಕೆರೆಹಳ್ಳಿ ಅಂತ ಒಬ್ಬ BJP RSS ಕಾರ್ಯಕರ್ತ ಮಾನ್ಯ ಸಚಿವರಾದಂಥ ಜಮೀರ್ ಅಹಮದ್ ರವರ ಒಂದು ಪ್ರಚಾರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆತ ವ್ಯಕ್ತಿಗತವಾಗಿ ರಾಜಕೀಯವಾಗಿ ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ರೆ ಖಂಡಿಸೋದ್ರಲ್ಲಿ ಅರ್ಥ ಇದೆ, ಅದು ಹಕ್ಕಿರುತ್ತೆ ಪ್ರತಿಯೊಬ್ಬರು ಕೂಡ. ಆದರೆ ಈತ ಒಂದು ಧರ್ಮದ ವಿಷಯವಾಗಿ ಧರ್ಮದ ದೇವರುಗಳನ್ನ ವಿಷಯವನ್ನು ಮುಂದಿಟ್ಕೊಂಡು ಅವಹೇಳನಕಾರಿಯಾಗಿ ಧರ್ಮಕ್ಕೆ ಧಕ್ಕೆ ತರುವಂಥದ್ದು ಮತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಕುಂದು ತರುವಂಥ ಹೇಳಿಕೆಗಳನ್ನ ನೀಡಿದ್ದಾರೆ. ಕೋಮು ಘರ್ಷಣೆಯನ್ನು ಉಂಟು ಮಾಡುವ ಉದ್ದೇಶದಿಂದಲೇ ಅವರು ಒಂದು ಧರ್ಮದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಕಾನೂನಿಗೆ ಚೌಕಟ್ಟಿನಲ್ಲಿ ಒಂದು ಶಿಕ್ಷಾರ್ಹ ಅಪರಾಧವಾಗಿದ್ದು ಈ ಕೂಡಲೇ ಮೈಸೂರು ನಗರ ಪೊಲೀಸರು ಆತನನ್ನು ಬಂಧಿಸಬೇಕು, ಆತನನ್ನು ಗಡೀಪಾರು ಮಾಡಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯುತವಾದಂಥ ಸಹಬಾಳ್ವೆ ಸೌಹಾರ್ದಯುತವಾದಂಥ ಪ್ರತಿಯೊಂದು ಧರ್ಮದ ಜನಾಂಗದವರು ವಿವಿಧತೆಯಲ್ಲಿ ಏಕತೆಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅಂತ ಒತ್ತಡ ಇರ್ತಾ ಇದ್ದೀವಿ. ಅಂದರೆ ಪುನೀತ್ ಕೆರೆಹಳ್ಳಿ ಅವರು ಏನು ಬರುತ್ತೆ ಅದ್ರ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಸಮಾಜ ದೃಷ್ಟಿಯಿಂದ ಎಲ್ಲ ಸಮಾಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೋಮು ಮನೋಭಾವ ಸೃಷ್ಟಿಸಿದೆ. ಆದ್ದರಿಂದ ಹಿಂದೂ ಮುಸ್ಲಿಂ ಎಲ್ಲ ನಾವು ಅಣ್ಣ ತಮ್ಮಂದಿರಂತರ ಇರೋದು. ಅದರಿಂದ ಆಲ್ರೆಡಿ 20-25-30 ವರ್ಷದಿಂದ ಗಲಾಟೆಯಾಗಿ ಎಲ್ಲ ನಾವು ದೂರ ಆಗಿದ್ದೀವಿ, ಎಲ್ಲ ಚೆಂದಾಗಿದ್ದೀವಿ. ಅದರಿಂದ ಇಂಥ ಸಮಾಜ ಘಾತಕರನ್ನ, ಇಂಥ ಸಮಾಜ ಶಕ್ತಿಗಳನ್ನ ಫಸ್ಟ್ ದೂರ ಇಡಬೇಕು.
ಇವ್ರನ್ನ ಗಡಿಪಾರು ಮಾಡಬೇಕು, ದೇಶದಿಂದನೇ ಗಡಿಪಾರು ಮಾಡಬೇಕು. ಇವರು ಪಾಕಿಸ್ತಾನಕ್ಕಿಂತ ಆಚೆ ಬಾಂಗ್ಲಾಗೋ ಎಲ್ಲಿಗಾರೋ ಕಳಿಸ್ಬೇಕು ಇವ್ರಿಗೆ. ಆದ್ದರಿಂದ ನಮ್ಮ ಸಂಘದ ಪರವಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಜಿಲ್ಲೆ ರಾಜ್ಯ ಎಲ್ಲ ಶಾಂತಿಯುತವಾಗಿದೆ. ಆದ್ದರಿಂದ ನಾವು ಎಲ್ಲರೂ ಸುಧಾರಣೆಯಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅಂಥ ಸಮಾಜಘಾತಕರನ್ನ ಬಂಧಿಸಬೇಕು, ಕೂಡಲೇ ಗಡಿಪಾರು ಮಾಡಬೇಕಂತ ಬೇಡಿಕೊಳ್ಳಿ. ಈ ಪುನೀತ್ ಅವ್ರದ್ದು ಹಳೇದೊಂದು ಫಸ್ಟು ಒಂದು ಕುರಿಗಳದ್ದು ಒಂದು ಆಗಿತ್ತು, ಆ ಹಲಾಲ್ದು ಕಟ್ಟಾಗಿತ್ತು. ಆ ಹಲಾಲ್ ಕಟ್ಟಲ್ಲೂ ಇವರು ಜೈಲುವಾಸ ಮಾಡಿದರು. ಮುಂದಿನ ದಿನಗಳಲ್ಲಿ ಈ ಥರ ಹೇಳಿಕೆಗಳನ್ನು ಸಮಾಜಕ್ಕೆ ಕೊಡಬಾರ್ದು, ಅದನ್ನು ಕಟ್ಟುನಿಟ್ಟು ಕ್ರಮವಾಗಿ ತಗೋಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಯಾಕೆ ಅಂದರೆ ಇವತ್ತಿನ ದಿನಗಳಲ್ಲಿ ಸಮಾಜದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರಿಶ್ಚಿಯನ್, ಸಿಖ್ರು ಎಲ್ಲ ಒಂದೇ ಮನೋಭಾವನೆಯಲ್ಲಿ ಇರುವಂಥದ್ದು ನಮ್ಮ ಭಾರತ ದೇಶ. ಯಾರನ್ನು ನಮ್ಮ ಭಾರತ ದೇಶದಲ್ಲಿ ಹೋಗಲಾಡಿಸೋದಕ್ಕೆ ತಳ್ಳೋದಕ್ಕೆ ಯಾರೂ ಇಷ್ಟಪಡಲ್ಲ. ಯಾಕೆಂದರೆ ನಮ್ಮ ಭಾರತ ಎಲ್ಲರನ್ನೂ ಬರುಮಾಡಿಕೊಳ್ಳುವಂಥದ್ದೇ ನಮ್ಮ ದೇಶ ಇವತ್ತಿನ ದಿನದಲ್ಲಿ. ಆ ಥರ ಇರಬೇಕಾದ್ರೆ ಈ ಥರ ಹೇಳಿಕೆಗಳನ್ನು ಖಂಡಿಸಬೇಕು. ಪುನೀತ್ ಅವರಿಗೆ ತಕ್ಕ ಶಿಕ್ಷೆಯಾಗಿ ಒಂದು ಸರ್ಕಾರ ಕಠಿಣ ಕ್ರಮವನ್ನು ತಗೋಬೇಕಾಗಿ ಒಂದು ಸಮುದಾಯದ ಮುಖಾಂತರ ಒಂದು ಆದೇಶ ಮಾಡ್ತಾ ಇದ್ದೀವಿ. ಇನ್ನು ಪುನೀತ್ ಕೆರೆಹಳ್ಳಿ ಅವರ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಂಡು ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ಗಳು ಅಥವಾ ಇತ್ತೀಚೆಗೆ ಜಾರಿಯಾಗಿರುವ ಭಾರತೀಯ ದಂಡ ಸಂಹಿತೆ 2023ರಡಿ ವಿಭಜನೆಗೆ ಪ್ರೇರಣೆ, ಧಾರ್ಮಿಕ ಭಾವನೆಗಳಿಗೆ ಅವಮಾನ, ಕದನ ಪ್ರಚೋದನೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ಮತ್ತು ಈ ಪ್ರಕರಣವನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆ ಅನುಸಾರವಾಗಿ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲು ಈ ಮೂಲಕ ಮನವಿ ಮಾಡಿದರು. ಭಾಳ ನೋವಾಗಿದೆ ಅವ್ರ ಮಾತಿಂದ. ಅವರ ರಾಜಕೀಯ ಅವ್ರವ್ರು ಮಾಡ್ಕೋತಾರೆ. ಒಂದು 20-30 ವರ್ಷದಿಂದ ಅವ್ರ ಜೊತೆ ಇದ್ದರು. ಕುಮಾರಸ್ವಾಮಿ ಜೊತೆ ಮತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಫ್ರೆಂಡ್ಶಿಪ್ ಅವ್ರವರು ಮಾತಾಡ್ಕೋತಾರೆ. ಆ ಅಲ್ಲಾ ಬಗ್ಗೆ ಹೇಳಿರೋದು ಭಾಳ ತಪ್ಪು. ಯಾಕಂದರೆ ನಾವು ಎಲ್ಲ ಜಾತಿ ಜನ ಕೂತ್ಕೊಂಡು ನಾವು ಊಟ ಮಾಡ್ತೀವಿ, ಅವ್ರ ಜೊತೆ ಓಡಾಡ್ತೀವಿ. ಯಾವತ್ತೂ ನಮ್ಮ ಹತ್ರ ಜಾತಿ ಪಾತಿ ಭಾವನೆ ಬಂದಿಲ್ಲ. ಈ ಹೇಳಿರೋದು ನಮ್ಮ ಮೌಲಿಗಳಿಗೆ, ನಮ್ಮ ಸಿಸ್ಟರ್ಸ್ಗಳಿಗೆ, ನಮ್ಮ ಅಣ್ಣ ತಮ್ಮದ್ರು ಎಲ್ಲರಿಗೂ ಭಾಳ ನೋವಾಗಿದೆ. ಅಲ್ಲಾ ಬಗ್ಗೆ ಹೇಳ್ಬಾರ್ದಾಗಿತ್ತು. ಅಲ್ಲಾ ಅಂದರೆ ಏನು? ಒಂದು ಬೆಳಕು. ಅಲ್ಲ ಅಂದರೆ ಏನು? ಒಂದು ನೂರು ಅಂದರೆ ಒಂದು ಬೆಳಕು. ಅವನು ಯಾರಿಗೆ ಅವ್ರ ಮಗ ಇಲ್ಲ, ಅವ್ರಿಗೆ ಅಪ್ಪ ಇಲ್ಲ, ಒಂದೇ ಒನ್ ಮ್ಯಾನ್ ಅಲ್ಲ. ಅವ್ರಿಗೆ ಹೇಳ್ಬಾರ್ದಾಗಿತ್ತು. ನೋವಾಗಿದೆ. ಆ ನೋವಿಗೆ ದಯವಿಟ್ಟು ನಮ್ಮ ಸರ್ಕಾರದವರು ಅವ್ರಿಗೆ ಗಡಿಪಾರು ಮಾಡಬೇಕು. ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿ ಪಡೆದ ನಂಜನಗೂಡಿನ ನಂಜುಂಡೇಶ್ವರ ಚಿಕ್ಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ 10:45ರಿಂದ 11:30ರವರೆಗೆ ಸಲ್ಲುವ ಮಕರ ಶುಭ ಲಗ್ನದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರು ರಥಕ್ಕೆ ಪೂಜೆ ಸಲ್ಲಿಸಿ ರಥಕ್ಕೆ ಚಾಲನೆ ನೀಡಿದರು. ಅಲಂಕೃತಗೊಂಡ ನಂಜುಂಡೇಶ್ವರ ಸ್ವಾಮಿ ಸಮೇತ ಪಾರ್ವತಿ ದೇವಿ, ಗಣಪತಿ, ಚಂಡಿಕೇಶ್ವರ 3 ರಥಗಳು ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದವು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಹಣ್ಣು, ದವನ ಎಸೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸಿ ರಥವನ್ನ ಎಳೆದರು. 3 ರಥಗಳು ಸ್ವಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಸೇರಿದವು. ಈ ಸಂದರ್ಭದಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ನಗರಸಭೆ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ, ನಗರಸಭಾ ಸದಸ್ಯರಾದ ಗಂಗಾಧರ್, ಗಾಯತ್ರಿ ಮತ್ತಿತರರು ಹಾಜರಿದ್ದರು.